ನೀವು ನೋಡ್ತಾ ಇದ್ರಿ ನ್ಯೂಸ್ ಫಸ್ಟ್ ವಿಶೇಷ. ನಾನು ಸೋಮಣ್ಣ ಮಾಚಿಮಾಡ. ಇವತ್ತು ನನ್ನ ಜೊತೆಗೆ ನನ್ನ ಶೋನಲ್ಲಿ ಕನ್ನಡ ಚಿತ್ರರಂಗದ ಮೋಸ್ಟ್ ಬ್ಯೂಟಿಫುಲ್ ಆಗಿರುವಂಥ ಆಕ್ಟ್ರೆಸ್ ಹಾಗೆಯೇ ಬಟ್ಟಲು ಕಂಗಳ ಚೆಲುವೆ ನಿಶ್ವಿಕಾ ನಾಯ್ಡು ಅವರು ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ಮೈ ಶೋ ನಿಶ್ವಿಕಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ತುಂಬ ಚೆನ್ನಾಗಿದೆ. ನೀವು? ವಾವ್, ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಸೈಕಾಲಜಿ ಸ್ಟೂಡೆಂಟ್ ಗಾಂಧಿನಗರ್ಗೆ ಎಂಟ್ರಿ ಆಗಿದೆ ಹೇಗೆ? ಆನೆಸ್ಟ್ಲಿ ನಾನು ಸೈಕಾಲಜಿ ಓದಿದ್ದು ಒಂದು ಬೇಸಿಕ್ ಡಿಗ್ರಿ ಇರಲಿ ಅಂತ, ಬಟ್ ಡೆಫಿನೆಟ್ಲಿ ನಮ್ಮ ಅಮ್ಮಂದು ಕನಸು. ಐ ಥಿಂಕ್ ಒಂದು ಹೆಣ್ಣು ಮಗು ಆಗಿದೆ ಅಂದ ತಕ್ಷಣ ನಮ್ಮ ಅಮ್ಮ ಡ್ರೀಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅನಿಸುತ್ತೆ, ದಟ್ ಶಿ ಹ್ಯಾಸ್ ಟು ಬಿ ಎನ್ ಆ್ಯಕ್ಟ್ರೆಸ್ ಆರ್ ಏನೋ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇರಬೇಕು ಅಂತ. ಸೊ ಹಾಗಾಗಿ ಚಿಕ್ಕ ವಯಸ್ಸಿನಲ್ಲೇ ಡ್ಯಾನ್ಸ್ ಕ್ಲಾಸು, ಸಂಗೀತಕ್ಕೆ, ಅದಕ್ಕೆ ಇದಕ್ಕೆ ಎಲ್ಲ ಹಾಕಿದ್ರು. ಸೊ ಫೈನಲಿ ಅದ್ರ ಪ್ರತಿಫಲನೇ ಇದು. ಸೊ ಇಟ್ ವಾಸ್ ಹರ್ ಡ್ರೀಮ್ ಆ್ಯಂಡ್ ಐ ಥಿಂಕ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ಶಿ ಸಾ ದಿಸ್ ಡ್ರೀಮ್ ಫಾರ್ ಮಿ ಅಷ್ಟೇ. ಓದಿದ್ದು ಮೌಂಟ್ ಕಾರ್ಮಲ್ ಕಾಲೇಜಲ್ಲಿ. ಹೌದು. ಆ್ಯಕ್ಚುಲಿ ಏನು ಇಷ್ಟ ಆಯಿತು ನಿಮಗೆ ನಿಶ್ವಿಕಾ ಅವರಿಗೆ? ಆ್ಯಕ್ಟ್ರೆಸ್ ಆಗಬೇಕು ಅನ್ನೋ ಆಸೆ ಆಯ್ತಾ, ತಾಯಿಗೋಸ್ಕರ ಆ್ಯಕ್ಟ್ರೆಸ್ ಆಗಿದ್ದ? ಅಂದರೆ ಇನಿಷಿಯಲಿ ಚಿಕ್ಕವರಾಗಿರ್ಬೇಕಾದ್ರೆ ಬರೀ ಆಟ ಆಡಬೇಕು ಅನಿಸುತ್ತೆ. ಸೊ ಕ್ಲಾಸ್ಗೆಲ್ಲ ಹಾಕಿದಾಗ ನನಗೆ ಸಂಗೀತ ಕ್ಲಾಸ್ಗೆ ಹಾಕಿದಾಗಂತೂ ನಾನು ಹೋಗಿ ನಿದ್ದೆನೇ ಮಾಡ್ತಾ ಇದ್ದೆ ಅಲ್ಲಿ. ಆ್ಯಂಡ್ ಡ್ಯಾನ್ಸ್ ಕ್ಲಾಸ್ ಎಲ್ಲ ಐ ವಾಸ್ ನಾಟ್ ದ್ಯಾಟ್ ಇಂಟ್ರೆಸ್ಟೆಡ್. ಬಟ್ ಹೋಗ್ತಾ ಹೋಗ್ತಾ ಅದೊಂದು ಕಲಿಯೋಕ್ಕೆ ಇಂಟ್ರೆಸ್ಟ್ ಬಂತು. ಬೆಳೀತಾ ಓಕೆ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟೇಜಲ್ಲಿ. ಸೊ ಜನ ಅಪ್ರಿಷಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನೀನು ಚೆನ್ನಾಗಿ ಮಾಡ್ತೀಯಾ ಅಂತ. ಸೊ ಒಬ್ರು ಹೊಗಳಿದಾಗ ನಮ್ಗೆ ಇನ್ನೂ ಮಾಡಬೇಕು ಅನಿಸುತ್ತೆ. ಸೊ ಹಾಗಾಗಿ ಬಂತು. ಬಟ್ ಆ್ಯಕ್ಟ್ರೆಸ್ ಅನ್ನೋದು ಡೆಫಿನೆಟ್ಲಿ ಪ್ರಾಬ್ಲಿ ಕಾಲೇಜ್ ಟೈಮಲ್ಲೇ ಓಕೆ ಟ್ರೈ ಮಾಡ್ಬೋದು ಅಂತ ಅನಿಸಿದ್ದು. ಆ್ಯಂಡ್ ಅವಾಗೆಲ್ಲ ಒಂದಿತ್ತು, ಓದಲ್ಲ ಅಂದರೆ ಫಿಲಮ್ಗೆ ಸೇರ್ಕೊಂಡ್ಬಿಡ್ತಾರೆ ಅಂತ. ಸೊ ಹೇಳೋಕ್ಕೂ ಒಂಥರ ನಾನು ಆ್ಯಕ್ಟ್ರೆಸ್ ಆಗ್ತೀನಿ ಅಂದರೆ ಓಕೆ ಬಿಡು, ಈ ಸುಮ್ಮನೆ ಒಂದು ಕಾಟಾಚಾರಕ್ಕೆ ಹೇಳ್ತಾ ಇದ್ದಾರೆ ಅಂತ. ಸೊ ನನ್ನ ಮನಸ್ಸಲ್ಲಿ ಇದ್ರೂ ನಾನು ಅದು ಜಾಸ್ತಿ ಹೇಳ್ಕೊತಾ ಇರಲಿಲ್ಲ. ಬಟ್ ಡೆಫಿನೆಟ್ಲಿ ಐ ವುಡ್ ವಾಂಟ್, ಐ ಮೀನ್ ಆಗಿದ್ದು ಇನ್ನೂ ಖುಷಿ ಆಯಿತು. ಟ್ರೈ ಮಾಡಿದ್ರೆ ತಾವೇ ಅಥವಾ ಹುಡ್ಕೊಂಡು ಬಂತ ಅವಕಾಶಗಳು? ಓಕೆ, ಸೊ ಫಸ್ಟು ನಾನು ಮುಂಬೈಗೆ ನಾನು ಓದಿದ್ದು ಮುಂಬೈಯಲ್ಲಿ, ಆ್ಯಕ್ಟಿಂಗ್ ಓದಿದ್ದು ಮುಂಬೈಯಲ್ಲಿ. ಸೊ ಅದು ಮುಗಿಸ್ಕೊಂಡು ಬಂದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಹೇಗೆ ಸ್ಟಾರ್ಟ್ ಮಾಡಬೇಕು, ಯಾರನ್ನ ಹೋಗಿ ಕೇಳಬೇಕು, ಎಲ್ಲಿಂದ ಏನು ಒಂದು ಗೊತ್ತಿರಲಿಲ್ಲ. ಐ ಫೀಲ್ ಲಕ್ಕಿ ದಟ್ ಆ ಟೈಮಲ್ಲಿ ವಾಸು ನನ್ನ ಪಕ್ಕ ಕಮರ್ಷಿಯಲ್ ಟೀಮ್ ಅವರು ದೇ ವರ್ ಸರ್ಚಿಂಗ್ ಫಾರ್ ಅ ಹೀರೋಯಿನ್. ಸೊ ನನ್ನ ಇನ್ಸ್ಟಾಗ್ರಾಮ್ ನೋಡಿ ಫ್ಯಾಮಿಲಿ ಫ್ರೆಂಡ್, ಮ್ಯೂಚುವಲ್ ಫ್ರೆಂಡ್ ಇದ್ರು ಅವ್ರಿಗೆ. ಸೊ ಈ ಹುಡುಗಿ ನಿಮಗೆ ಗೊತ್ತಾ ಅಂತ ಕೇಳಿ ದೇ ಕೇಮ್ ಹೋಮ್ ಆ್ಯಂಡ್ ದೇ ಆಡಿಷನ್. ಸೊ ಐ ಥಿಂಕ್ ಐ ಆಮ್ ಜಸ್ಟ್ ಲಕ್ಕಿ. ಆ ಒಂದು ನನಗೆ ಫಸ್ಟ್ ಅನ್ನೋದು ಇಟ್ ಕೇಮ್ ಲೈಕ್ ದ್ಯಾಟ್. ಬಟ್ ಡೆಫಿನೆಟ್ಲಿ ಇಟ್ಸ್ ನಾಟ್ ಈಸಿ. ಸೊ ಓಕೆ, ಬಟ್ ಐ ಲವ್ ಯು ಅಮ್ಮ, ಐ ಥಿಂಕ್ ಅಮ್ಮ ಐ ಲವ್ ಯು, ಅಮ್ಮ ಐ ಲವ್ ಯುನೂ ಅಷ್ಟೇ. ನಾನು ವಾಸು ಅದು ರಿಲೀಸ್ ಆಗಿದ್ದು ಫಸ್ಟು, ಬಟ್ ನಾನು ಡೆಫಿನೆಟ್ಲಿ ಆಡಿಷನ್ ಮಾಡಿದ್ದು ವಾಸುಗೆ ಫಸ್ಟ್. ಸೊ ವಾಸು ಶೂಟ್ ನಡೀತಾ ಇರಬೇಕಾದ್ರೇ ಯೋಗಿ ದ್ವಾರಕೇಶ್ ಸರ್ ಅವರು ಅನೀಶ್ ಅವ್ರಿಗೆ ಫೋನ್ ಮಾಡಿ ಕೇಳಿದರು, ಈ ಥರ ನಿಮ್ಮ ಹೀರೋಯಿನ್ ನಾನು ಮಾತಾಡಬೇಕು ಹೇಗೆ ಅಂತೆಲ್ಲ. ಸೊ ದ್ಯಾಟ್ಸ್ ಹೌ ಐ ಗಾಟ್ ಅಮ್ಮ ಐ ಲವ್ ಯು ಆಲ್ಸೋ. ಓಕೆ, ಈ ಮಹಾಲಕ್ಷ್ಮಿ ಪಾತ್ರ ಹೇಗಿತ್ತು ಫಸ್ಟ್ ಮೂವಿ ನಿಮ್ಮದು? ತುಂಬ ಸೈಕಲ್ ಹೊಡೆದಿದ್ವಿ. ನಾನು ಆಡಿಷನ್ ಟೇಪ್ ನನಗೆ ಮಾತ್ರ ಇವತ್ತಿನವರೆಗೂ ತೋರಿಸ್ಬೇಡಿ ಅಂತಲೇ ನಾನು ಯಾವಾಗಲೂ ಹೇಳ್ತೀನಿ. ಬಿಕಾಸ್ ಐ ವಾಸ್ ಸೋ ನರ್ವಸ್. ನಾನು ಜಸ್ಟ್ ಕೋರ್ಸ್ ಮುಗಿಸ್ಕೊಂಡು ಬಂದೆ ಆ್ಯಂಡ್ ನಾನು ಕಂಪ್ಲೀಟ್ಲಿ ಶಿಫ್ಟೂ ಆಗಿರಲಿಲ್ಲ ಮುಂಬೈಯಿಂದ. ಸೊ ಇನ್ ಬಿಟ್ವೀನ್ ಈ ಜರ್ನಿನಲ್ಲಿ ನನಗೆ ಸಿಕ್ಕಿದ್ದು. ಆ್ಯಂಡ್ ದೇ ಗೇವ್ ಮಿ ಅ ಶೀಟ್ ಆ್ಯಂಡ್ ದೇ ಸೆಡ್, ಕತೆ ಎಲ್ಲ ಹೇಳಿದ್ರು ನನಗೆ. ಕತೆ ಎಲ್ಲ ಹೇಳಿದ್ಮೇಲೆ ನಾನು ಫುಲ್ ಎಕ್ಸೈಟೆಡ್ ಹೋಗಿ ಓಕೆ ಐ ಆಮ್ ರೆಡಿ ಅಂದರು. ಈ ಶೀಟ್ ಕೊಟ್ಟರು, ಇದು ನಿಮ್ಮ ಡೈಲಾಗು ಹೇಳಿ ಅಂತ. ನಾನು ಮುಂದೆ ಕ್ಯಾಮ್ರಾಮ್ಯಾನು, ನಮ್ಮ ಡೈರೆಕ್ಟರು ಅನೀಶ್ ಅವರು ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರು, ಒಂದು 5 ಜನ ನಿಂತಿದ್ದಾರೆ. ನಮ್ಮ ಮನೇಲೇ ನಡೀತಾ ಇತ್ತು. 5 ಜನ ನಿಂತಿದ್ದಾರೆ, ಒಬ್ಬರು ಕ್ಯಾಮ್ರಾ ಇಟ್ಕೊಂಡು ನಿಂತಿದ್ದಾರೆ. ನಾನು ಇನ್ನೊಂದ್ಸತಿ ಶೀಟ್ ಕೊಡಿ. ನಾನು ಎಷ್ಟು ಸೈಕಲ್ ಹೊಡಿದೆ ಅಂದರೆ ನಾನು ಅವ್ರ ಮನೆ ಓಕೆ ನಾಳೆ ಹೇಳ್ತೀವಿ ಅಂತ ಹೇಳಿ ಹೊರಟರು. ನಾನು ನಮ್ಮ ಅಮ್ಮಗೆ ಚಾನ್ಸೇ ಇಲ್ಲಮ್ಮ, ಇವ್ರು ಫೋನ್ ಕಾಲ್ ಮಾಡೋದೇ ಇಲ್ಲ ಅಂತಿದ್ದೆ. ಬಟ್ ದೇ ಗೇವ್ ಮಿ ಅನದರ್ ಚಾನ್ಸ್ ಆ್ಯಂಡ್ ಮತ್ತೆ ಆಡಿಷನ್ ಮಾಡಿ ಆ್ಯಂಡ್ ದೆನ್ ಐ ಗಾಟ್ ದ ರೋಲ್. ಸೊ ಐ ವಾಸ್ ರಿಯಲಿ ಲಕ್ಕಿ ಅನ್ಸುತ್ತೆ. ಐ ಥಿಂಕ್ 2 years ಅಲ್ಲಿ 6-7 ಸಿನಿಮಾ ಮಾಡಿದಿರಿ ಆಲ್ರೆಡಿ? ನೋ, ದಿಸ್ ಇಸ್ ಫೋರ್ತ್ ಸಿನಿಮಾಸ್ ಆಗಿದೆ. ಓಕೆ, ಪಡ್ಡೆ ಹುಲಿ, ಜೆಂಟಲ್ಮನ್, ಪಡ್ಡೆ ಹುಲಿ, ಅಮ್ಮ ಐ ಲವ್ ಯು ಆ್ಯಂಡ್ ವಾಸು ನನ್ನ ಪಕ್ಕ ಕಮರ್ಷಿಯಲ್. ಐ ಥಿಂಕ್ ಕೈಯಲ್ಲಿ 3 ಸಿನಿಮಾ ಇದೆ ಅಂದ್ಕೊಂಡಿದ್ದೀನಿ. ಗಾಳಿಪಟ 2, ರಾಮಾರ್ಜುನ ರೆಡಿ ಇದೆ ರಿಲೀಸಿಗೆ, ಮತ್ತೊಂದು ಗಾಳಿಪಟ ಏನೋ ಮರ್ಫಿ ಸಿನಿಮಾ. ಆ ಎಕ್ಸ್ಪೀರಿಯನ್ಸ್ ಹೇಗಿದೆ? ಐ ಥಿಂಕ್ ನನಗೆ ಫಸ್ಟ್ 3 ಸಿನಿಮಾಸ್ ತುಂಬ ಈಸಿಯಾಗಿ ಸಿಕ್ತು. ನಾನು ಓಕೆ ಐ ಮೀನ್ ಐ ಆಮ್ ಹ್ಯಾಪಿಯಾಗಿ ಮಾಡ್ಕೊಂಡು ಹೋದೆ. ಬಟ್ ಐ ಥಿಂಕ್ ಆಫ್ಟರ್ ಜೆಂಟಲ್ಮನ್ ಐ ಸ್ಟಾರ್ಟ್ ರಿಯಲೈಸಿಂಗ್ ಸ್ಕ್ರಿಪ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ. ಬಿಕಾಸ್ ಸ್ಕ್ರಿಪ್ಟ್ ಚೂಸ್ ಮಾಡಬೇಕಂದ್ರೆ ಅಂದರೆ ಟೀಮ್ ಇಂಪಾರ್ಟೆಂಟಾ, ಸ್ಕ್ರಿಪ್ಟ್ ಇಂಪಾರ್ಟೆಂಟಾ, ನನ್ನ ರೋಲ್ ಇಂಪಾರ್ಟೆಂಟಾ, ಆ ಕನ್ಫ್ಯೂಷನ್ ನನಗೆ ಡೆಫಿನೆಟ್ಲಿ ಇತ್ತು ಆ ಪಾಯಿಂಟ್ ಆಫ್ ವ್ಯೂನಲ್ಲಿ. ಯಾಕಂದರೆ ನಾನು ಹೇಳ್ದಂಗೆ ವಾಸು ಮಾಡ್ಬೇಕಾದ್ರೆ ಅಮ್ಮ ಐ ಲವ್ ಯು ಬಂತು, ಅಮ್ಮ ಐ ಲವ್ ಯು ಮಾಡ್ಬೇಕಾದ್ರೆ ಪಡ್ಡೆ ಹುಲಿನೇ ಬಂತು. ಬಟ್ ನಾನು ಇಷ್ಟು ಸಿನಿಮಾನೂ ನಾನು ರಿಲೀಸ್ ಆಗದೇ ನನ್ನ ಆಯ್ಕೆ ಮಾಡಿಕೊಂಡ್ರು. ಸೊ ಯಾವ ಸಿನಿಮಾನೂ ನನ್ನ ದಿನ ರಿಲೀಸೇ ಆಗಲಿಲ್ಲ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದೇರ್ ಎಫರ್ಟ್ ಆ್ಯಂಡ್ ನನ್ನ ಮೇಲೆ ಇಟ್ಟಿದ್ದ ನಂಬಿಕೆಗೆ. ಬಟ್ ಜೆಂಟಲ್ಮೆನ್ ನನಗೆ ಯಾವಾಗ ಅಪ್ರೋಚ್ ಮಾಡಿದ್ರು ಆವಾಗ ನನಗನ್ನಿಸ್ತು ಯುನೋ ಸ್ಕ್ರಿಪ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್.
ಆ್ಯಂಡ್ ಹೀರೋಯಿನ್ಗೆ ಇಟ್ಸ್ ನಾಟ್ ಓನ್ಲಿ ಸ್ಟಾರ್ ಜೊತೆ ಮಾಡಿಬಿಟ್ರೆ ನಮಗೂ ಹಿಟ್ ಬರುತ್ತೆ, ಅದು ಸುಳ್ಳು ಅಂತ ನನಗೆ ಆವಾಗ ರಿಯಲೈಸ್ ಆಯಿತು. ಬಿಕಾಸ್ ದೇರ್ ಆರ್ ಸೋ ಮೆನಿ ಇಂಪಾರ್ಟೆಂಟ್ ರೋಲ್ಸ್ ಪೀಪಲ್ ಆರ್ ಡೂಯಿಂಗ್. ಅಂದರೆ ಈಗ ಸೋಲೋ ಹೀರೋಯಿನ್ ಆಗು ಎಷ್ಟೊಂದು ಶ್ರುತಿ ಹರಿಹರನ್ ಆಲ್ ಅವ್ರದ್ದೇ ಒಂದು ಜಾನ್ರಾನಲ್ಲಿ ಅವ್ರದ್ದೇ ಒಂದು ಶಿ ಈಸ್ ವೆರಿ ಇನ್ಸ್ಪೈರಿಂಗ್ ಆ್ಯಕ್ಚುಲಿ. ಸೊ ಆವಾಗ ಸ್ಕ್ರಿಪ್ಟ್ ನೋಡೋದಾ ಏನು ನೋಡೋದು ಅಂತ ಒಂದು ವೆರಿ ಕನ್ಫ್ಯೂಷನ್ ಇತ್ತು. ಸೊ ಅದಾದಮೇಲೆ ಐ ಸ್ಟಾರ್ಟ್ ಟೇಕಿಂಗ್ ಇಟ್ ಸ್ಲೋ. ಸೊ ಅದಾದಮೇಲೆ ಎಲ್ಲರೂ ಕೇಳಿದ್ರು ಏನು ಜೆಂಟಲ್ಮನ್ ಆದಮೇಲೆ ಎಲ್ಲಿ ನಿಶ್ವಿಕಾ ಐಮ್ ಲೈಕ್ ನೋ, ಐ ಹ್ಯಾವ್ ಟೇಕನ್ ಮೈ ಟೈಮ್, ತೊಗೊಂಡು ಸ್ಕ್ರಿಪ್ಟ್ಸ್ ಓದಿ. ಆ್ಯಂಡ್ ಇಫ್ ಐ ಫೀಲ್ ಇಟ್ಸ್ ಇಂಪಾರ್ಟೆಂಟ್ ಫಾರ್ ಮೀ, ನನಗೆ ಆ ಪಾತ್ರದಲ್ಲಿ ಸಂತೋಷ ಸಿಕ್ಕಿದ್ರೆ, ನನ್ನದೇ ಆದಂಥ ಒಂದು ಇಂಪಾರ್ಟೆನ್ಸ್ ಆ ಸ್ಕ್ರಿಪ್ಟಲ್ಲಿದ್ದರೆ ಐ ವಿಲ್ ಡೂ ಇಟ್ ಅಂತ. ಐ ಥಿಂಕ್ ಯೋಗರಾಜ್ ಭಟ್ ಜೊತೆ ವರ್ಕ್ ಮಾಡೋದು ಒಂದು ರೀತಿ ಸ್ಪೆಷಲ್ ಫೀಲಿಂಗ್. ಅದು ಪ್ರತಿಯೊಬ್ಬರು ಕೂಡ ಒಂದು ರೀತಿ ಕನಸು. ಅಂದರೆ ಅದರಲ್ಲೂ ಗಾಳಿಪಟ ಆಗಲಿ, ಮುಂಗಾರು ಮಳೆ ಆಗಲಿ, ಆ ಸೀಕ್ವೆಲ್ಗಳಲ್ಲಿ. ಸೊ ಆ ಒಂದು ಆಪರ್ಚುನಿಟಿ ಹೇಗೆ ಬಂತು ನಿಶ್ವಿಕಾ ಅವರಿಗೆ? ದ್ಯಾಟ್ ಐ ಹ್ಯಾವ್ ಟು ಥ್ಯಾಂಕ್ ನಮ್ಮ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಸರ್. ತೇಜಸ್ವಿನಿ ಎಂಟರ್ಪ್ರೈಸಸ್ ಅವರೇ ನಮಗೆ ಪಡ್ಡೆಹುಲಿ ಪ್ರೊಡ್ಯೂಸರ್ಸ್ ಕೂಡ. ಸೊ ಅವರು ಪಡ್ಡೆಹುಲಿ ಮಾಡಿರೋದ್ರಿಂದ ನನ್ನ ಮತ್ತೆ ಗಾಳಿಪಟಕ್ಕೆ ಹಾಕ್ಕೊಂಡ್ರು. ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಹಿಮ್. ಯಾಕಂದರೆ ನಾನು ಒಂದು ದಿವಸ ಮತ್ತೆ ಫೋನ್ ಮಾಡಿ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀವಮ್ಮ ಆಫೀಸಿಗೆ ಬನ್ನಿ ಅಂದರು. ನಾನು ಹೋಗ್ಮೇಲೆ ಈ ಥರ ಗಾಳಿಪಟ ಅಂದ ತಕ್ಷಣ ಐ ವಾಸ್ ಲೈಕ್, ಬಿಕಾಸ್ ನಾನು ಗಾಳಿಪಟ ರಿಯಲೈಸ್ ಆಗ ಐ ವಾಸ್ ಇನ್ ಸಮ್ 7th ಸ್ಟ್ಯಾಂಡರ್ಡಲ್ಲೂ ಏನೋ ಇದ್ದೆ ನಾನು. ಸೊ ನನಗೆ ಇನ್ನೂ ನೆನಪಿದೆ ಗಾಳಿಪಟ ಆ ಸಾಂಗ್ ಬಂದಾಗೆಲ್ಲ ನಾವು ಸ್ಟೆಪ್ ಮಾಡ್ತಾ ಇದ್ದಿದ್ದು, ಸ್ಕೂಲಲ್ಲೆಲ್ಲ ಡ್ಯಾನ್ಸ್ ಮಾಡಿದ್ದೆಲ್ಲ. ಸೊ ಆ ಒಂದು ಸೀಕ್ವೆಲಲ್ಲಿ ಇವಾಗ ನಾನು ಹೀರೋಯಿನ್ ಆಗಿ ಹೋಗ್ತಾ ಇರೋದು ಇಟ್ ವಾಸ್ ಲೈಕ್ ಡ್ರೀಮ್ ಕಮ್ ಟ್ರೂ. ಆ್ಯಂಡ್ ಅಫ್ಕೋರ್ಸ್ ನೀವು ಹೇಳ್ದಂಗೆ ಯೋಗರಾಜ್ ಭಟ್ ಸರ್ ಆಗಿರ್ಬೋದು ಆ್ಯಂಡ್ ಗಣೇಶ್ ಸರ್ ಇಸ್ ಮೈ ಫೇವ್ರೆಟ್ ಹೀರೋ ಆನೆಸ್ಟ್ಲಿ. ನಾನು ತುಂಬ ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ, ಅವ್ರು ಮಾಡೋ ಜಾನ್ರಾಸ್ ಲೈಕ್ ರೊಮ್ಯಾಂಟಿಕ್ ಕಾಮಿಡಿ ಇಸ್ ಮೈ ಫೇವ್ರೆಟ್. ಸೊ ಐ ರಿಯಲಿ ಲೈಕ್ ಹಿಮ್. ಸೊ ಆ ಒಂದು ಕಾಂಬಿನೇಷನ್ ಅಲ್ಲಿ ಒಂಥರ ಗೋಲ್ಡನ್ ಆಪರ್ಚುನಿಟಿ ಅನ್ನೋ ಥರ. ಸೊ ಐ ವಾಸ್ ಲೈಕ್ ಎಸ್ ಪ್ಲೀಸ್ ಗಿವ್ ಇಟ್ ಟು ಮೀ, ಐ ವಾಂಟ್ ಟು ಡೂ ಇಟ್ ಅಂತ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ನಮ್ಮ ಪ್ರೊಡ್ಯೂಸರ್. ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ ಅನ್ಸುತ್ತೆ? ಸ್ಟಾರ್ಟ್ ಆಗಬೇಕಿತ್ತು, ಬಟ್ ಅಫ್ಕೋರ್ಸ್ ಬಿಕಾಸ್ ಆಫ್ ದ ಪ್ಯಾಂಡಮಿಕ್ ಸ್ವಲ್ಪ ಪುಷ್ ಆಗಿದೆ. ರಾಮಾರ್ಜುನ ಮೂವಿ ರಿಲೀಸಿಗೆ ರೆಡಿ ಆಗಿದೆ. ನಾನು ನಿಮಗೆ ಹೇಳಲೇಬೇಕು, ಒಂದು ಪರ್ಟಿಕ್ಯುಲರ್ ಸಾಂಗ್ ಇದೆ ಮಾರ್ವೆ ಐ ಥಿಂಕ್ ನಾರ್ವೆನಲ್ಲಿ ಶೂಟ್ ಮಾಡಿದ್ದು. ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಅದು ಕೂಡ ಒಂದು. ಥ್ಯಾಂಕ್ ಯು. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬ ಚಳಿಯಾಗಿತ್ತು. ಯಾಕೆ ನನಗೆ ಗೊತ್ತಿಲ್ಲ, ಈ ಅನೀಶ್ ಅವ್ರು ಐ ಥಿಂಕ್ ವಾಸುನಲ್ಲೂ ಅಷ್ಟೇ ವಿ ವೆಂಟ್ ಟು ನಾರ್ವೆ ಆ್ಯಂಡ್ ಪ್ರತಿ ಸತಿ ಕೋಲ್ಡ್ ವೆದರಲ್ಲಿ ಕೋಲ್ಡ್ ಟೈಮಲ್ಲೇ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಅಲ್ಲಿ ನಗೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಐ ಆಮ್ ಶಿವರಿಂಗ್. ಆ್ಯಂಡ್ ಆ್ಯಕ್ಷನ್ ಅಂದ ತಕ್ಷಣ ವಿ ಹ್ಯಾವ್ ಟು ಬಿ ನಾರ್ಮಲ್, ಸ್ಮೈಲ್ ಮಾಡಿಕೊಂಡು. ಇಟ್ ಈಸ್ ನಾಟ್ ಈಸಿ ಟು ಶೂಟ್ ಇನ್ ಕೋಲ್ಡ್. ನಾನು ಹಿಂದಿ ಸಿನಿಮಾಲೆಲ್ಲ ನೋಡಿಬಿಟ್ಟು ಯಾವತ್ತಾದರೂ ಒಂಥರ ಆ ಸೀರೆ ಹಾಕ್ಕೊಂಡು ಡ್ಯಾನ್ಸ್ ಮಾಡಲೇಬೇಕು ಅಂದ್ಕೊಂಡು ನಾನೇ ಪ್ಲೀಸ್ ನನಗೆ ಈ ಥರಲ್ಲಿ ಒಂದು ಸೀರೆ ಹಾಕಿಸಿ ಅಂತ ಹೇಳಿ ನಾನೇ ಸೀರೆ ತೊಗೊಂಡೋಗ್ಬಿಟ್ಟು ಯಾಕಾದರೂ ಸೀರೆ ಹಾಕ್ಕೊಂಡು ಅನ್ನೋಷ್ಟಿತ್ತು. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ವೆನ್ ಯು ಸಿ ದ ವಿಜುವಲ್ಸ್ ಅಲ್ಲ, ಯು ಫೀಲ್ ಒಂಥರ ಸ್ವರ್ಗದಲ್ಲಿರೋ ಥರ ಇದೆ. ಸೊ ಬ್ಯೂಟಿಫುಲ್. ಆ್ಯಂಡ್ ಲೊಕೇಶನ್ಸ್ ಆಗಿರ್ಬೋದು, ಅಫ್ಕೋರ್ಸ್ ಅಪ್ಪು ಸರ್ ಹಾಡಿರೋದು. ಸೊ ಎವ್ರಿಥಿಂಗ್ ಈಸ್ ಲೈಕ್ ಮೇಡ್ ಫಾರ್ ದಟ್ ಸಾಂಗ್ ಆ್ಯಂಡ್ ಐ ಲವ್ ದ ಸಾಂಗ್ ಟು ಆ್ಯಕ್ಚುಲಿ. ಎಕ್ಸ್ಪೀರಿಯನ್ಸ್ ಬಂದು ತುಂಬ ಅದೇ ಚಳಿಯಾಗಿತ್ತು. ಬಟ್ ನಮ್ಗೆ ನೆನಪೇ ಇರಲ್ಲ ಆ್ಯಕ್ಚುಲಿ ಶೂಟ್ ಮಾಡ್ಬೇಕಾದ್ರೆ ತುಂಬ ಟೈಮ್ ಲಿಮಿಟ್ ಕಮ್ಮಿ ಇರುತ್ತೆ. 3 hours ಮ್ಯಾಕ್ಸ್, ನಿಮಗೆ ಮ್ಯಾಕ್ಸ್ ಸನ್ಲೈಟ್ ಇರೋದು 3 hours. ಸೊ ಆ 3 hours ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಲ್ಲೋಗಿ ನಿಂತ್ಕೊಳ್ಳಿ ಅಷ್ಟಿರುತ್ತೆ. ಸೊ ಯು ಕಾಂಟ್ ರಿಯಲಿ ಫೀಲ್ ವೆನ್ ಯು ಶೂಟಿಂಗ್. ಸೊ ಎಲ್ಲ ಆದಮೇಲೆ ನಾವು ಕೂತ್ಕೊಂಡು ನೋಡಬೇಕು, ಓ ಹೌದಲ್ಲ ಈ ಲೊಕೇಶನ್ ನೋಡಿದ್ವಲ್ಲ ಅಂತ. ಸೊ ಯಾರೊಬ್ಬರು ನಿಮಗೆ ಹೋಲಿಕೆ ಮಾಡ್ತಾರೆ, ಬಾಲಿವುಡಲ್ಲಿ ನಿಮ್ಮ ಥರನೇ ಒಬ್ಬರು ಆ್ಯಕ್ಟರ್ಸ್ ಇದ್ದಾರೆ ಅಂತ ಯಾರಾದರೂ ಹೇಳಿದ್ದಾರೆ ನಿಮಗೆ? ನಾನೊಂದು ಹೆಸರು ಹೇಳಿ ನೀವೊಂದು ಹೆಸರು ಹೇಳೋದು ಬೇಡ. ಸೋನಮ್ ಕಪೂರ್ ಅಂತ ಹೇಳ್ತಾರೆ. ಲಾಟ್ ಆಫ್ ಪೀಪಲ್ ಆ್ಯಕ್ಚುಲಿ ನಾನು ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆಯಿಂದನೂ ನನ್ನ ಫ್ರೆಂಡ್ಸು ಹಾಗೆ ಹೇಳ್ತಿದ್ರು. ಸೊ ಐ ಥಿಂಕ್ ಶಿ ಈಸ್ ವೆರಿ ಬ್ಯೂಟಿಫುಲ್. ಸೊ ಥ್ಯಾಂಕ್ ಯು. ಕನ್ನಡದ ಸೋನಮ್ ಕಪೂರ್ ನೀವಾಗಿದ್ರೆ ಹಾಡು ಹೇಳ್ತೀರಿ ತಾವು ತುಂಬ ಅದ್ಭುತವಾಗಿ. ಕಲ್ತಿದ್ದೀರಿ ಅನ್ನಲ್ಲ, ಸಂಗೀತ ಕಲ್ತಿದ್ದೀರಿ? ಹೋಗಿ ನಿದ್ದೆ ಮಾಡ್ತಾ ಇದ್ದಾರೆ. ನಾನು ಏನೂ ಕಲ್ತಿಲ್ಲ. ನಾನು ಐ ಹ್ಯಾವ್ ನಾಟ್ ಲರ್ನ್ ಹೌ ಟು ಸಿಂಗ್. ಬಾತ್ರೂಮಲ್ಲಿ ಮಾತ್ರ ಹಾಡ್ತಾ ಇರ್ತೀನಿ ಅಷ್ಟೇ. ಮನಸ್ಸೇ ಚೂರು 2 ಸಾಲ ಹಾಡ್ಬೋದಾ? ನೋ, ನಿಮ್ಮ ಆಡಿಯನ್ಸ್ ಎಲ್ಲ ಅಷ್ಟೇ. ಆಮೇಲೆ ನಾಳೆಯಿಂದ ನಿಮ್ಮ ಚಾನಲ್ ಅವರು ನಿಶ್ವಿಕಾ ಅವ್ರು ಬರ್ತಾ ಇದ್ದಾನೆ, ನಾವು ಟರ್ನ್ ಮಾಡೋಣ ಹಾಡ್ತಾರೆ. ನೋ, ಬೇಕಾದ್ರೆ ನಾನು ಕಲ್ತ್ಕೊಂಡು ಬಂದು ಮತ್ತೆ ನೆಕ್ಸ್ಟ್ ಇಂಟರ್ವ್ಯೂಲಿ ಹಾಡ್ತೀನಿ. ಹಾಗೆ ಮರ್ಫಿ ಅನ್ನೋ ಒಂದು ಸಿನಿಮಾದಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ರಿ, ಕನೆಕ್ಟ್ ಆಗಿದ್ದೀರಿ. ಸೊ ಮರ್ಫಿ ಹೆಸರಾಗಲಿ ಅಥವಾ ಆ ಟೀಮ್ ಬಗ್ಗೆ? ಮರ್ಫಿ ಅನ್ನೋದು ಆ್ಯಕ್ಚುಲಿ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಫಸ್ಟ್ ಆಫ್ ಆಲ್ ನನ್ನ ಕತೆ ಬಂದು ನನಗೆ ನನಗೆ ಮುಂಚೆಯಿಂದನೂ ಗೊತ್ತು. ಪ್ರಭು ಅವರಾಗಿರ್ಬೋದು, ಪ್ರದೀಪ್ ಸರ್ ಆಗಿರ್ಬೋದು, ಐ ನೋ ದೆಮ್. ಆ್ಯಂಡ್ ಈ ಥರ ಒಂದು ಕತೆ ಮಾಡಿದ್ದೀವಿ ಲಾಕ್ಡೌನಲ್ಲಿ, ನಿಮ್ಗೆ ಹೇಳಬೇಕು ಅಂದಾಗ ಐ ವಾಸ್ ಲೈಕ್ ಯಾ ಶೋರ್. ಅದಕ್ಕೆ ಮುಂಚೆ ನವೀನ್ ರೆಡ್ಡಿ ಅಂತ ಇದಕ್ಕೆ ಡೈಲಾಗ್ ಬರೀತಿದ್ದಾರೆ ಆ್ಯಂಡ್ ಅಕೀರಾ ಅದನ್ನೆಲ್ಲ ಡೈರೆಕ್ಟ್ ಮಾಡಿದ್ದಾರೆ. ಸೊ ಅವರು ನನಗೆ ಫೋನ್ ಮಾಡಿ ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟು, ನಾನಂತೂ ಕೇಳಿಬಿಟ್ಟಿದ್ದೀನಿ, ನೀನು ಮಾಡಲೇಬೇಕು ಹಿಂಗೆ ಅಂತ ಫುಲ್ ಬಿಲ್ಡಪ್ ಕೊಟ್ಟರು. ನಾನು ಓಕೆ ಈ ಥರ ಹೇಳಿದ್ದಾರೆ ಹಿಂಗೆ ಅಂದರೆ ಹೌದಾ ಓಕೆ ಅಂದ್ಬಿಟ್ಟು ಕತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ಇಂಟರ್ವಲಲ್ಲಿ ಐ ಆಮ್ ಕ್ರೈಯಿಂಗ್. ಐ ಆಮ್ ಲೈಕ್, ಐ ಥಿಂಕ್ ಸ್ಟೋರಿ ನರೇಟ್ ಮಾಡ್ಬೇಕಾದ್ರೆ ಹತ್ತಿದ್ದು ಫಸ್ಟ್ ಟೈಮ್ ಅನಿಸುತ್ತೆ. ಸೊ ಇಟ್ ವಾಸ್ ಸೋ ಬ್ಯೂಟಿಫುಲ್ ಆ ಸ್ಟೋರಿ. ಆ್ಯಂಡ್ ನಾನು ಮಾಡಿರೋದ್ರಲ್ಲಿ ಐ ಥಿಂಕ್ ಇಂಡಸ್ಟ್ರಿನಲ್ಲೇ ದೇ ಹ್ಯಾವೆಂಟ್ ಡನ್ ಎನಿಥಿಂಗ್ ಲೈಕ್ ದ್ಯಾಟ್. ಸೊ ಸ್ವಲ್ಪ ಒಂದು ಹಿಂಟ್ ಕೊಡಬೇಕಂದ್ರೆ ಇಟ್ಸ್ ಅ ಸೈ-ಫೈ ಆ್ಯಂಡ್ ಇಟ್ಸ್ ಡ್ರಾಮಾ, ಇಟ್ಸ್ ರೊಮ್ಯಾನ್ಸ್, ಇಟ್ಸ್ ಲವ್. ಸೊ ಇದೆಲ್ಲನೂ ಇದೆ. ಆ್ಯಂಡ್ ದ ಸ್ಕ್ರಿಪ್ಟ್ ಇಟ್ಸ್ ಲೈಕ್ ಇಟ್ಸ್ ಬ್ರಿಲಿಯಂಟ್. ಐ ಫೀಲ್ ಲೈಕ್ ಅಂದರೆ ಒಂಥರ ಇಲ್ ಟೇಕ್ ಯು ಟು ಅನ್ ಅದರ್ ಡ್ರೀಮ್ ವರ್ಲ್ಡ್. ಓಕೆ. ಸೊ ಆ ಥರ ಒಂದು ಸ್ಕ್ರಿಪ್ಟ್ ಆ್ಯಂಡ್ ಟೀಮ್ ಕೋರ್ಸ್ ಐ ನೋ ದೆಮ್. ಸೊ ಶೂಟಿಂಗಿಗೆ ಕಾಯ್ತಾ ಇದ್ದೀವಿ ಏನೋ, ಇಟ್ಸ್ ಗೋನ್ ಬಿ ರಿಯಲಿ ಫನ್. ನಿಮ್ಗೆ ಒಂಥರ ಟೀಮ್ ಮುಂಚೆನೇ ಗೊತ್ತಿದ್ರೆ ಒಂಥರ ಬಾಂಡ್ ಆಲ್ರೆಡಿ ಇರುತ್ತೆ. ಸೊ ವರ್ಕ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಯಾ, ಸೊ ಐ ಆಮ್ ಈಗಲಿ ವೇಟಿಂಗ್ ಟು ವರ್ಕ್ ವಿತ್ ದೆಮ್. ನಿಶ್ವಿಕ್ ಅವರ ಈ ಲಾಕ್ಡೌನ್ ಡೈರೀಸ್ ಹೇಗಿರ್ತಿತ್ತು? ಏನು ಮಾಡ್ತಾ ಇದ್ರಿ ಯೂಶುವಲಿ? ಫಸ್ಟ್ 21 days ಯಾವಾಗ ಅನೌನ್ಸ್ ಮಾಡಿದ್ರು ನಾನು ತುಂಬ ಖುಷಿಯಾಗಿದ್ದೆ. ಓಕೆ, ಸಣ್ಣ ಗಣ ಅದು ಮಾಡೋಣ, ಜಿಮ್ಗೆ ಹೋಗು. ಆಮೇಲೆ ಏನು ಓಪನ್ ಇರಲ್ಲ, ಮನೇಲೇ ಇರಬೇಕು ಅಂದಾಗ ಐ ವಾಸ್ ಲೈಕ್ ಓ ಇವಾಗ ಏನು ಮಾಡೋದು. ಆ್ಯಂಡ್ ದೆನ್ ಐ ಎಂಜಾಯ್ಡ್ ಇಟ್. ಒಂದು ಹೊಸ ಲೈಫ್ ಸ್ಟೈಲ್ನ ಸ್ಟಾರ್ಟ್ ಮಾಡಿದೆ. ಐ ಸ್ಟಾರ್ಟೆಡ್ ಗೆಟಿಂಗ್ ಅಪ್ ಎಟ್ 4 AM ಆ್ಯಂಡ್ 7 o'clockಗೆಲ್ಲ ನಾನು ಮಲ್ಕೋಬೇಕು ಅನ್ನೋದು ಡಿಸೈಡ್ ಮಾಡಿದೆ. ಸೊ ಐ ಟು ಗೋ ಟು ಬೆಡ್ ಅಟ್ 7 PM ಆ್ಯಂಡ್ ಐ ಟು ಈಟ್ ಹೆಲ್ದಿ. ಸೊ ಇಟ್ ವಾಸ್ ಗುಡ್. ಆಮೇಲೆ ಹೋಗ್ತಾ ಇದೆ ಮುಗಿತಾನೆ ಇಲ್ಲ. ನಾನು ಇನ್ನು ಎಷ್ಟುವರೆಗೂ ಎದ್ದೋಳೋದು 4 ಗಂಟೆವರೆಗೂ. ನನ್ನ ಕೈಲಿ ಇನ್ನು 4 ಗಂಟೆಗೆ ಎದ್ದೋಳಕ್ಕಾಗಲ್ಲ. ಸೊ ಆಫ್ಟರ್ 21 days ಐ ಗೇವ್ ಅಪ್. ಐ ಆಮ್ ಲೈಕ್, ನೀವು ಸ್ಟಾಪ್ ಮಾಡಿಲ್ಲ ಅಂದರೆ ನಾನು ಯಾಕೆ ಕಂಟಿನ್ಯೂ ಮಾಡ್ಬೇಕು? ಸೊ ಐ ಗೇವ್ ಅಪ್ ಆ್ಯಂಡ್ ಐ ಹ್ಯಾಡ್ ಫನ್. ಒಳ್ಳೊಳ್ಳೆ ಅಡುಗೆ ಮಾಡಿಕೊಂಡು ನಾನು ಮಮ್ಮಿ ಸ್ಟಾರ್ಟ್ ಎಕ್ಸ್ಪೆರಿಮೆಂಟಿಂಗ್. ಐ ವಾಸ್ ಲೈಕ್ ಓಕೆ, ನೀವು ರೆಸ್ಟ್ ತೊಗೊಳ್ಳಿ, ಇವಾಗ ನಾನು ಕಿಚನ್ಗೆ ಎಂಟ್ರಿ ಕೊಡ್ತೀನಿ. So I was cooking and I was doing a lot of things. Yeah. Wow. Basically from Bangalore, Nishvik ಅವರು. Yes. So born and brought up. Wow. ನಿಮ್ಮ ಪೇರೆಂಟ್ಸ್ ಬಗ್ಗೆ? ಎಲ್ಲರೂ ಆ್ಯಕ್ಚುಲಿ ಬೆಂಗಳೂರವರೇ. ನಮ್ಮ ಮಮ್ಮಿ ಬಂದು ಜಾಸ್ತಿ ಶಿವಮೊಗ್ಗದಲ್ಲಿ ಇದ್ದರು. ಅಪ್ಪ ಇಸ್ ಫ್ರಮ್ ಬ್ಯಾಂಗ್ಳೂರ್. ಸೊ ಐ ಆಮ್ ಅ ಪ್ರಾಪರ್ ಬೆಂಗಳೂರು ಹುಡುಗಿ. ನನ್ನ ಸರ್ನೇಮ್ ನಾಯ್ಡು ಇರೋದ್ರಿಂದ ಎಲ್ಲರೂ ಕೇಳ್ತಾ ಇರ್ತಾರೆ. ಅದು ಜಾಸ್ತಿ ನನಗೆ ಕೇಳೋವಂಥ ಕ್ವೆಶ್ಚನು, ನೀವು ಆಂಧ್ರದಿಂದ ಬಂದಿದ್ದೀರಾ, ನೀವು ತೆಲುಗು ಮಾತಾಡ್ತೀರಾ? ಐ ಆಮ್ ಲೈಕ್ ನೋ, ಬಟ್ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ಅಂತ. ಫ್ಯಾಮಿಲಿ ಯಾರು ಇದ್ರೆ ಇಂಡಸ್ಟ್ರಿಯಲ್ಲಿ ನೀವೇ ಫಸ್ಟಾ? ನಾನೇ ಫಸ್ಟ್. ಯಾ, ಬಟ್ ನನ್ನ ತಾತ, ನಮ್ಮ ಮುತ್ತಾತ, ನನ್ನ ಆಂಟ್, ನಮ್ಮ ಮಮ್ಮಿ ಎಲ್ಲರೂ ಡಾನ್ಸರ್ಸ್. ಬೇಸಿಕ್ಲಿ ವಿರ್ ಆಲ್ ಫ್ರಮ್ ದ ಫೀಲ್ಡ್ ಆಫ್ ಕ್ಲಾಸಿಕಲ್ ಡಾನ್ಸ್. ಸೊ ಅದರಿಂದ ಒಂದು ಚಿಕ್ಕ ಹೆಜ್ಜೆ ಮುಂದೆ ಹೋಗಿದ್ದೀನಿ ಅಷ್ಟೇ ನಾನು. ಯಾ. ಕಾಲೇಜ್ ಡೇಸ್ ಹೇಗಿರ್ತಿತ್ತು? ಮೌಂಟ್ ಕಾರ್ಮಲ್ ಅಂದರೆ ಕೇಳೋದೇ ಬೇಡ, ಟಾಪ್ ಕಾಲೇಜ್, ಅದರಲ್ಲೂ ಹೆಣ್ಮಕ್ಳಿಗಂತೂ ಡ್ರೀಮ್ ಕಮ್ ಟ್ರೂ ಅಂತಲ್ಲ, ಆ ಥರ. ಆ ಕಾಲೇಜ್ ಹೇಗಿರ್ತಿತ್ತು ಕಾಲೇಜ್ ಲೈಫ್ ಎಲ್ಲ? ಸಿ ಮೈ ಮಾಮ್ ಇಸ್ ಆಲ್ಸೋ ವೆರಿ ಸ್ಮಾರ್ಟ್. ಅದೂ ನಮ್ಮಮ್ಮ ಅದಕ್ಕೇ ನನಗೆ ಐ ವಾಂಟ್ ಟು ಗೋ ಟು ಜೈನ್. ಓಕೆ. ನಾನಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲರೂ ಜೈನಲ್ಲಿದ್ದಾರೆ, ನಾನು ಜೈನ್ಗೆ ಹೋಗ್ಬೇಕು. ನೋ 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 ಓಕೆ ಫೈನ್, ಕ್ರೈಸ್ಟ್ಗೆ ಹೋಗ್ತೀನಿ. ಎಲ್ಲರೂ ನನ್ನ ಅರ್ಧ ಫ್ರೆಂಡ್ಸ್ ಅಲ್ಲಿದ್ದಾರೆ, ನಾನು ಕ್ರೈಸ್ಟ್ಗೆ ಹೋಗ್ತೀನಿ. ನೋ 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 ಎವ್ರಿಬಡಿ ಇಲ್ಲಿ ಓದೋರೆಲ್ಲ ಏನಾದರೂ ಒಂದು ಸಾಧಿಸ್ತಾರೆ, ನೀನು ಇಲ್ಲೇ ಹೋಗಬೇಕು ಅಂತ. ಐ ವಾಸ್ ಲೈಕ್ ಓಕೆ, ಬಟ್ ಸಿ ಲೈಕ್ ಅದಕ್ಕೆ ದೊಡ್ಡವ್ರ ಮಾತು ಕೇಳಬೇಕು ಅನ್ನೋದು. ವಾಟ್ ಎವರ್ ಶಿ ನಂಗೊಂದು ದಾರಿ ಅಂತ ಮಾಡಿಕೊಟ್ರು. ಸೊ ಐ trusted her and I walked on that way and I'm here. So my college choice also was hers. Okay. But I had amazing fun. ನಾನು ಆ್ಯಕ್ಚುಲಿ ಓದಿದ್ದು ಸ್ಕೂಲು ಆಲ್ ಗರ್ಲ್ಸು, ಕಾಲೇಜು ಆಲ್ ಗರ್ಲ್ಸು, ಡಿಗ್ರಿನೂ ಆಲ್ ಗರ್ಲ್ಸು. ಸೊ ಇಟ್ ವಾಸ್ ಫನ್. ಐ ಥಿಂಕ್ ಆಲ್ ಗರ್ಲ್ಸ್ ಇದ್ದರೆ ಇನ್ನೂ ಸ್ವಲ್ಪ ರೌಡಿ ಫೀಲ್ ಬರುತ್ತೆ ನಮಗೆ. ಸೊ ಎಲ್ಲ ಬರೀ ಹುಡುಗಿರಂದ್ರೆ ಎಲ್ಲರೂ ಏನೇನೋ ಅನ್ಕೊಂತಾರೆ. ನಾವು ಸುಮ್ಮನೆ ಕಮ್ಮಿ ಅಲ್ಲ, ಹುಡುಗರ್ಕಿನ್ನ ಜಾಸ್ತಿ ಫನ್ ಇರೋದು ನಮ್ಮ ಕಾಲೇಜ್ ಆ್ಯಕ್ಚುಲಿ. ಅದಕ್ಕೆ ಹುಡುಗರೆಲ್ಲ ನಮ್ಮ ಕಾಲೇಜ್ ಸುತ್ತಾ ಇರ್ತಾರೆ. ಈಗಲೂ ಸೋಷಿಯಲ್ ಮೀಡಿಯಲ್ಲಿ ಬರ್ತಾ ಇರೋದು ನಾನು ಕೇಳ್ಪಟ್ಟಿದ್ದೀನಿ. ತುಂಬ ಜನ ನಿಮ್ಗೆ ಫಾಲೋವರ್ಸ್ ಇದ್ದಾರೆ, ಫ್ಯಾನ್ಸ್ ಇದ್ದಾರೆ, ಇಷ್ಟಪಡೋರು ಇದ್ದಾರೆ. ಕ್ರೇಜಿ SMS ಬರ್ತಾ ಇರುತ್ತೆ ಅಂತ ನಮಗೆ? ಐ ಮೀನ್ ಲೈಕ್ ನಾರ್ಮಲ್ ಇನ್ಸ್ಟಾಗ್ರಾಮಲ್ಲಿ ಯಾ ಡೆಫಿನೆಟ್ಲಿ ಮೆಸೇಜ್ಗಳಂತೂ ಅದು ಕ್ವೈಟ್ ಕಾಮನ್ ಬರ್ತಾನೆ ಇರುತ್ತೆ. ಎಸ್. ಸ್ಟಿಲ್ ಸಿಂಗಲ್ ನಿಶ್ವಿಕ್ ಅವರು? ಎಸ್. ಬಟ್ ಯಾವುದೋ ಒಂದು ಗಾಳಿ ಸುದ್ದಿ ಹರಿದಾಡ್ತಾ ಇರುತ್ತೆ ಅವಾಗ ಇಂಡಸ್ಟ್ರಿಯಲ್ಲಿ. ಕಮಿಟ್ ಆಗಿದ್ದಾರೆ, ಇಂಡಸ್ಟ್ರಿ ಯಾರೊಬ್ಬ ಹೀರೋನ ಜೊತೆ ಮದುವೆ ಆಗ್ತಾ ಇದ್ದಾರೆ, ಅವ್ರ ಜೊತೆ ಮದುವೆ ಅಂದ್ರೆ ಲವ್ ಅಲ್ಲಿ ಇದ್ದಾರೆ, ಸಮಥಿಂಗ್ ಈ ಥರ. ಅದೆಲ್ಲ ಗಾಳಿ ಸುದ್ದಿ, ಅದೇ ಬಂದು ಹೋಗುತ್ತೆ, ಅದು ಗಾಳಿ ಥರ. ನಾವು ಅದನ್ನು ತಗೊಂಡು ಹಂಗೆ ಪಾಪ ಬೇರೆಯವ್ರಿಗೆ ಪಾಸ್ ಮಾಡಬೇಕು ಅಷ್ಟೇ. ನಿಶ್ವಿಕ್ ಅವರಿಗೆ ಸಿಕ್ಕಂತ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಯಾವುದು ಇಂಡಸ್ಟ್ರಿಗೆ ಬಂದ ಮೇಲೆ? ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಥರದ್ದು ಕಾಂಪ್ಲಿಮೆಂಟ್ಸ್ ಇತ್ತು ನನಗೆ ಇಂಡಸ್ಟ್ರಿ ಕಡೆಯಿಂದ ಅಂತ ಇದ್ರೆ? ಐ ಥಿಂಕ್ ನನಗೆ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಬಂದು ನನ್ನ ಡೈರೆಕ್ಟರ್ಸು ಮತ್ತೆ ಅವರ ಸಿನಿಮಾನಲ್ಲಿ ವಾಪಸ್ ಹಾಕೊಂಡಿರೋದು. ನನ್ನ ಫಾರ್ ಎಕ್ಸಾಂಪಲ್ ಗುರು ದೇಶಪಾಂಡೆ ಸರ್ ಆಗಿರ್ಬೋದು, ಪಡ್ಡಿ ಹುಲಿ ಆದಮೇಲೆ ಮತ್ತೆ ಅವ್ರ ಪ್ರೊಡಕ್ಷನ್ ಜೆಂಟಲ್ಮೆನ್ಗೆ ಹಾಕೊಂಡ್ರು. ಆ್ಯಂಡ್ ಮತ್ತು ಕೆ ಮಂಜು ಸರು ಅಷ್ಟೇ, ನಮ್ಮ ಯೋಗೇಶ್ ಸರು ನಮ್ಮ ಹೀರೋಯಿನ್ ಅಮ್ಮ ಲವಿಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹಾಕು ಅಂತ ಪಡ್ಡೆ ಹುಲಿಗೆ ಹೇಳಿದ್ದು. ಆ್ಯಂಡ್ ಮತ್ತು ನಮ್ಮ ರಮೇಶ್ ರೆಡ್ಡಿ ಸರು ಪಡ್ಡೆ ಹುಲಿ ಆದಮೇಲೆ ಹಿ ಓನ್ಲಿ ಚೋಸ್ ಮೀ ಫಾರ್ ಗಾಳಿಪಟ 2. ಅನೀಶ್ ಅವರು ಕೂಡ. ಸೊ ಲೈಕ್ ದ್ಯಾಟ್ ಒಂದು ಸಿನಿಮಾ ಮಾಡಿ ಅದೇ ಟೀಮ್ ಅವರು ಇನ್ನೊಬ್ರಿಗೆ ಹೇಳಿ ಅಥವಾ ಅವ್ರದ್ದೇ ಆದ ಇನ್ನೊಂದು ಸಿನಿಮಾಕ್ಕೆ ನನ್ನ ಹಾಕೊಂಡಿರೋದೇ ಇಸ್ ಅ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಐ ಫೀಲ್. ಇಂಡಸ್ಟ್ರಿಗೆ ಬಂದಿದ ತಕ್ಷಣ ನಟಿಯರಿಗೆ ಯೂಶಲಿ ಒಂದು ಆಸೆ ಇರುತ್ತೆ, ದೊಡ್ಡ ಸ್ಟಾರ್ ಜೊತೆಗೆ ಆ್ಯಕ್ಟ್ ಮಾಡಬೇಕು,
ಸೊ ನಿಮ್ಗೆ ಆ ಥರದ್ದು ಆಸೆಗಳಿದೆಯಾ ಅಥವಾ ಇದೆ, ಸಿಕ್ಕರೆ ಯಾರ ಜೊತೆ ಆಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ? ಐ ವಾಂಟ್ ವರ್ಕ್ ಸಿ ನಾನು ಇದು ಪ್ರತಿ ಇಂಟರ್ವ್ಯೂ ಹೇಳ್ತೀನಿ, ಐ ಆಮ್ ಅ ಗ್ರೀಡಿ ಆಕ್ಟರ್, Okay. ಐ ಆಮ್ ವೆರಿ ಗ್ರೀಡಿ, ಐ ವಾಂಟ್ ವರ್ಕ್ ವಿತ್ ಆಲ್ ದ ಸ್ಟಾರ್ಸ್, ಐ ವಾಂಟ್ ವರ್ಕ್ ವಿತ್ ಆಲ್ ದ ಹೀರೋಸ್, ಐ ವಾಂಟ್ ಡೂ ಆಲ್ ದ ಮೂವೀಸ್. ಬಟ್ ಡೆಫಿನೆಟ್ಲಿ ನನಗೆ ಐ ರಿಯಲಿ ವುಡ್ ಲವ್ ಟು ವರ್ಕ್, ಐ ಆಮ್ ಆಲ್ರೆಡಿ ವರ್ಕಿಂಗ್ ವಿತ್ ಗಣೇಶ್ ಸರ್. ನಾನು ಹೇಳಿದೆ ಗಣೇಶ್ ಸರ್ ಇಸ್ ಲೈಕ್ ಮೈ ಫೇವ್ರೆಟ್ ಹೀರೋ. ಸೊ ಒಂದು ಬಕೆಟ್ ಲಿಸ್ಟ್ ಅಲ್ಲಿ ಟಿಕ್ ಮಾಡ್ಬೋದು. ದರ್ಶನ್ ಸರ್ ಆ್ಯಂಡ್ ಅಪ್ಪು ಸರ್ ಐ ರಿಯಲಿ ವಾಂಟ್ ವರ್ಕ್ ವಿತ್, ಆ್ಯಂಡ್ ಶರಣ್ ಸರ್. ಯಾ, ಸೊ ನನಗೆ ಕಾಮಿಡಿ ಆ್ಯಂಡ್ ರೊಮ್ಯಾನ್ಸ್ನ ಮಿಕ್ಸ್ ಮಾಡೋದು ತುಂಬ ಇಷ್ಟ. ಓಕೆ. ಸೊ ಐ ಥಿಂಕ್ ಶರಣ್ ಸರ್ ಅದಕ್ಕೆ ಒಂದು ಆ್ಯಪ್ಟ್ ಆಗಿರ್ತಾರೆ. ಸೊ ದ್ಯಾಟ್ಸ್ ವೈ. ನೀವು ಆ್ಯಕ್ಟ್ ಮಾಡಿದ ಇಷ್ಟು ಸಿನಿಮಾದಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು? ಪ್ರತಿಯೊಂದು ಸಿನಿಮಾ ತುಂಬ ಫೇವ್ರೇಟೇ ನಿಮಗೆ, ಬಟ್ ಸ್ಟಿಲ್ ಈ ಸಿನಿಮಾ ನಂಗೆ ತುಂಬ ಇಷ್ಟ ಅನ್ನೋದಿದ್ರೆ? ಅಮ್ಮ ಐ ಲವ್ ಯು, ಬಿಕಾಸ್ ಫಸ್ಟ್ ಟೈಮ್ ಎವ್ರಿಥಿಂಗ್ ವಾಸ್ ಫಸ್ಟ್ ರಿಲೀಸ್. ನನ್ನನ್ನು ನಾನೇ ಒಂದು ದೊಡ್ಡ ಸ್ಕ್ರೀನಲ್ಲಿ ನೋಡಿಕೊಂಡೆ. ನಾನು ಆಚೆ ಬಂದ ತಕ್ಷಣ ಜನ ಅಮ್ಮ ಐ ಲವ್ ಯು ಹೀರೋಯಿನ್ ಅಲ್ಲ, ಅದೆಲ್ಲ ಫಸ್ಟ್ ಅಲ್ಲ. ಸೊ ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್ ಫೀಲಿಂಗ್. ಆ್ಯಂಡ್ ನಮ್ಮಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಶಿ ವಾಸ್ ಕ್ರೈಯಿಂಗ್. ಸೊ ಅಳು ಇಲ್ಲದೆ ಇರೋ ಸೀನ್ಗೆಲ್ಲ ಅಳ್ತಾ ಇದ್ರು. ನನ್ನ ಇನ್ನೂ ಅಳು ಬರೋ ಸೀನ್ ಇಲ್ಲ ಇರಿಮ್ಮ ಅಂದರೆ ಐ ಮೇಡ್ ಹರ್ ಪ್ರೌಡ್. ಸೊ ಎವ್ರಿಥಿಂಗ್ ವಾಸ್ ಸೋ ಅನ್ರಿಯಲಿಸ್ಟಿಕ್ ಆ್ಯಂಡ್ ಒಂಥರ ಎವ್ರಿಥಿಂಗ್ ವಾಸ್ ಫಸ್ಟ್ ಅಲ್ವಾ. ಸೊ ಡೆಫಿನೆಟ್ಲಿ ಅಮ್ಮ ಐ ಲವ್ ಯು. ಕತೆ ಆಯ್ಕೆ ವಿಚಾರಕ್ಕೆ ಬಂದಾಗ ಹೇಗೆ ತಾವೇ ಕತೆ ಕೇಳ್ತೀರಿ, ತಾವೇ ಓಕೆ ಮಾಡ್ತೀರಿ, ಅಥವಾ ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ, ಮನೇಲಿ ಸಪೋರ್ಟ್ ಮಾಡ್ತಾರಾ, ಹೇಗೆ? ಐ ಲಿಸನ್ ಟು ದ ಸ್ಕ್ರಿಪ್ಟ್ ಆ್ಯಂಡ್ ಅದನ್ನು ನಾನು ಮನೇಲಿ ಡೆಫಿನೆಟ್ಲಿ ಡಿಸ್ಕಸ್ ಮಾಡ್ತೀನಿ. ಬಟ್ ಸ್ಕ್ರಿಪ್ಟ್ ಐ ಥಿಂಕ್ ಐ ಪ್ರಿಫರ್ ಟು ಲಿಸನ್ ಒಬ್ಳೆ. ತುಂಬ ಒಪಿನಿಯನ್ಸ್ ಇದ್ದರೆ ತುಂಬ ಕನ್ಫ್ಯೂಷನ್ ಆಗುತ್ತೆ, ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಮಾಡೋರು ನಾನಲ್ಲ. ಸೊ ನನಗೆ ಇಷ್ಟ ಆಗಬೇಕು ಮೇಯ್ನಾಗಿ. ಬಟ್ ಡಿಸ್ಕಷನ್ ಅಂತೂ ಮನೇಲಿ ನಡೆಯುತ್ತೆ. ಓಕೆ, ಈ ಥರ ಕ್ಯಾರೆಕ್ಟರ್ ಇದೆ, ಬಟ್ ಇದೇ ಥರ ಸಿಮಿಲಾರಿಟೀಸ್ ಇದೆ, ಸೊ ಹೀಗಿದೆ ಹಾಗಿದೆ ಅನ್ನೋದು ಪಿಚ್ಚಿನ್ ಮಾಡ್ತಾ ಇರ್ತಾರೆ. ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲ ಇರುತ್ತೆ. ಬಟ್ ಫಾರ್ ಶೋರ್ ಐ ಲಿಸನ್ ಟು ದ ಸ್ಕ್ರಿಪ್ಟ್ ಮೈ ಸೆಲ್ಫ್. ಓಕೆ. ಈ 5 ಹೆಸರಲ್ಲಿ ಯಾವ್ದು ತುಂಬ ನಿಮ್ಗೆ ಇಷ್ಟ? ಬಿಂದು, ಮಹಾಲಕ್ಷ್ಮಿ, ಸಂಗೀತ, ತಪಸ್ವಿನಿ, ಖುಷಿ. ಓ ಮೈ ಗಾಡ್, ಮಹಾಲಕ್ಷ್ಮಿ. ಬಿಕಾಸ್ ನನಗೆ ಐ ಥಿಂಕ್ ವಾಸು ರಿಲೀಸ್ ಆಗಿ ತುಂಬ ವರ್ಷ, ಈವನ್ ರೀಸೆಂಟಾಗಿ ರಾಮಾರ್ಜುನ ಪ್ರಮೋಷನ್ಗೆ ಯಾವಾಗ ಹೋದಾಗ ಅಲ್ಲೂ ನನ್ನ ಮಹಾಲಕ್ಷ್ಮಿ ಮೇಡಮ್ ಅಂತಲೇ ಕರಿತಿದ್ರು. ಸೊ ಮಹಾಲಕ್ಷ್ಮಿ. ಓಕೆ. ಕನ್ನಡ ಚಿತ್ರರಂಗ ಬಿಟ್ಟು ತೆಲುಗು, ತಮಿಳ್ ಅಥವಾ ಹಿಂದಿ, ಕನ್ನಡದ ಸೋನಮ್ ಕಪೂರ್ ತಾವು, ಸೊ ಆ ಥರದ ಅವಕಾಶಗಳು ಸಿಕ್ಕಿದ್ರೆ ಹೇಗೆ? ಐವ್ ಗಾಟ್ ಫ್ಯೂ ಫ್ರಮ್ ತೆಲುಗು, ಬಟ್ ಅದೇ ನನಗೆ ಐ ಫೀಲ್ ಕತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಐ ಡೋಂಟ್ ವಾಂಟ್ ಟು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಅದು ನನಗೆ ಎಲ್ಲಿಗೆ ಹೋಗೋಕ್ಕೂ ಅರ್ಜೆಂಟ್ ಇಲ್ಲ ನನಗೆ. ಸೊ ಸಮಾಧಾನವಾಗಿ ಒಂದು ಒಳ್ಳೆ ಡೆಬ್ಯೂ ಸಿಕ್ಕಿದ್ರೆ ಡೆಫಿನೆಟ್ಲಿ ಐ ಆಮ್ ಓಪನ್ ಟು ಡೂ ಇನ್ ಅದರ್ ಲ್ಯಾಂಗ್ವೇಜಸ್. ಇಷ್ಟು ಸಿನಿಮಾಗಳಲ್ಲಿ ನಾನು ಈ ಸಿನಿಮಾ ಆಯ್ಕೆ ಮಾಡ್ಕೋಬಾರ್ದಾಗಿತ್ತು ಅಂತ ಅನ್ಸಿತ್ತಾ ಏನಾದರೂ? ನೋ, ನೆವರ್. ಯಾಕಂದರೆ ಇದೆಲ್ಲ ನಾನು ಆಯ್ಕೆ ಮಾಡಿದ್ದಲ್ಲ, ಇದೆಲ್ಲ ನನಗೆ ಬಂದಿದ್ದು. ಸೊ ಅಷ್ಟು ಬೆಳೆದಿಲ್ಲ ನಾನಿನ್ನ. ಐ ಆಮ್ ನಾಟ್ ಅಷ್ಟು ಲೆವೆಲ್ಗಿಲ್ಲ ಇದು ಆಯ್ಕೆ ಮಾಡಬಾರ್ದು ಅನ್ನೋದು. ಐ ಆಮ್ ಗ್ರೇಟ್ಫುಲ್. ಫಸ್ಟ್ ಆಫ್ ಆಲ್ ಬಂದಿದ್ದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಪರ್ಚುನಿಟಿ. ಸೊ ನೋ. ರಾಮಾರ್ಜುನ ಸಿನಿಮಾದ ಪಾತ್ರದಲ್ಲಿ ಖುಷಿಯಾಗಿ ಕಾಣಿಸ್ಕೊಂಡಿದ್ದೀರಿ. ಸೊ ಎಷ್ಟು ಖುಷಿಯಾಗಿರ್ತಾರೆ ಸಿನಿಮಾದಲ್ಲಿ? ತುಂಬ ಖುಷಿಯಾಗಿದ್ದಾರೆ. ಫೈನಲಿ ಯುಲ್ ಸಿ ಸಮಥಿಂಗ್ ಒಂಥರ ಫನ್ನಿ ಕ್ಯಾರೆಕ್ಟರ್. ಆ್ಯಂಡ್ ನಾನು ಯಾವಾಗಲೂ ಕಾಮಿಡಿ ಮಾಡೋಕ್ಕೆ ನನಗೆ ಯಾವಾಗಲೂ ಅನ್ಕೊತಾ ಇದ್ದೆ ಯಾವುದಾದ್ರೂ ಒಂದು ಫನ್ನಿ ಕ್ಯಾರೆಕ್ಟರ್ ಮಾಡಬೇಕು ಅಂತ. ಸೊ ಇದರಲ್ಲಿ ಅದನ್ನು ಮಾಡಿದ್ದೀನಿ. ಆ್ಯಂಡ್ ಒಂಥರ ನನಗೆ ಒಂದೊಂದು ಸೀನ್ ಡಬ್ಬಿಂಗ್ ಟೈಮಲ್ಲಿ ನಾನೇ ಎಷ್ಟು ನಕ್ಕಿದ್ದೀನಿ. ಅಲ್ಲಿಂದ ಡಬ್ಬಿಂಗ್ ಇಂಜಿನಿಯರ್ ಹೇಳ್ತಾಯಿದ್ರು, ನಿಮ್ಮ ಸೀನ್ನೇ ನೀವೇ ನೋಡಿ ಎಷ್ಟು ಮೇಡಮ್ ನಗ್ತೀರಾ, ಸಾಕು ಡಬ್ಬಿಂಗ್ ಮಾಡಿ ಅಂತ. ಸೊ ಐ ಹ್ಯಾವ್ ಲಾಫ್ಡ್ ಸೋ ಮಚ್. ಸೊ ಹೋಪ್ಫುಲಿ ಜನನೂ ಅಷ್ಟೇ ನಗ್ತಾರೆ ಅಂತ. ಐ ಹ್ಯಾವ್ ಟ್ರೈಡ್ ಸಮಥಿಂಗ್ ನ್ಯೂ. ರಿಯಲ್ ಲೈಫಲ್ಲೂ ನಿಶ್ವಿಕಾ ಅವರು ಕಾಮಿಡಿ ಮಾಡ್ತಾ ಇರ್ತೀರಾ? ಫನಿ ಆಗಿದೆ ಹೇಗೆ? ಐ ಆಮ್ ವೆರಿ ಫನಿ. ನನಗೆ ನಾನೇ ಬಟ್ ನಾನು ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ಆಲ್ಸೋ ಹೇಳ್ತಾ ಇರ್ತಾರೆ ಲೈಕ್ ಓ ಮೈ ಗಾಡ್ ನಗಿಸ್ತಾ ಇರ್ತೀಯ ಯಾವಾಗಲೂ, ನಿನ್ನ ಜೊತೆ ಇದ್ರೆ ಎಲ್ಲರೂ ನಗ್ತಾ ಇರ್ತಾರೆ ಅಂತ. ಸೊ ಮೇ ಬಿ ಹೋಪ್ಫುಲಿ. ಓಕೆ. ಚಿತ್ರರಂಗ ಅನ್ನೋದು ಒಂದು ರೀತಿ ಕಸ್ತೂರಿ ನಿವಾಸ ಇದ್ದಂಗೆ, ಕನ್ನಡ ಸ್ಯಾಂಡಲ್ವುಡ್ ಅನ್ನೋದು. ಈಗಿನ ಕೆಲವು ಡೆವಲಪ್ಮೆಂಟ್ಸ್ಗಳು ನೋಡಿದಾಗ ನಿಶ್ವಿಕಾ ಅವರಿಗೆ ಏನು ಅನ್ಸುತ್ತೆ? ಈಗಿನ ಡೆವಲಪ್ಮೆಂಟ್ಸ್ ಅಂದರೆ ಇನ್ನೂ ಡೆವಲಪ್ ಆಗೋದು ತುಂಬಾ ಇದೆ. ಬಟ್ ಡೆಫಿನೆಟ್ಲಿ ಐ ಥಿಂಕ್ ಒಂದು ಫ್ಯಾಮಿಲಿ ಅನ್ನೋದು ಐ ಥಿಂಕ್ ಐ ಸಿ ಇಟ್ ಇನ್ ದ ಇಂಡಸ್ಟ್ರಿ. ಈಗ ಹೊಸಬ್ರು ಬಂದ ತಕ್ಷಣ ನನಗೆ ಯಾವತ್ತೂ ಫಸ್ಟ್ ಡೇಯಿಂದ ಇಲ್ಲಿವರೆಗೂ ಓಕೆ ನಾನು ಔಟ್ಸೈಡರ್, ಓಕೆ ನಂದಿದು ಫಸ್ಟ್ ಸಿನಿಮಾ, ಓಕೆ ಇವರೆಲ್ಲರೂ ಇಂಡಸ್ಟ್ರಿಲಿ ತುಂಬ ವರ್ಷ ಇದ್ದಾರೆ, ಆ ಥರ ಎಲ್ಲೂ ಫೀಲ್ ಆಗಿಲ್ಲ. ಈವನ್ ಈವೆಂಟ್ಸ್ಗೆ ಹೋದಾಗಲೂ ಅಷ್ಟೇ ಒಂದು ಪ್ರೀತಿಯಿಂದ, ಅಷ್ಟೇ ಒಂದು ವಾರ್ಮ್ತಿಂದ ವೆಲ್ಕಮ್ ಮಾಡ್ತಾರೆ. ಆ್ಯಂಡ್ ಎಲ್ಲರೂ ಕೂಡ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ಆ್ಯಂಡ್ ಫಾರ್ ಎಕ್ಸಾಂಪಲ್ ಲೈಕ್ ಅಪ್ಪು ಸರ್ 2 ಸಿನಿಮಾಕ್ಕೆ ಹಾಡಿದ್ದಾರೆ. ಬಟ್ ಇವಾಗಲೂ ವೆನ್ ಹಿ ಸೀಸ್ ಮೀ ಹಿಲ್ ಸೇ ಹಾಯ್ ನಿಶ್ವಿಕಾ ಹೇಗಿದ್ದೀರಾ ಅಂತ. ಸೊ ಫಾರ್ ಮೀ ಆಲ್ ದಟ್ ಇಸ್ ಲೈಕ್ ಡಿಫ್ರೆಂಟ್. ಬಿಕಾಸ್ ನಾನು ಇಂಡಸ್ಟ್ರಿನ ಔಟ್ಸೈಡಿಂದ ನೋಡ್ಕೊಂಡು ಬಂದಿರೋಳು, ಅವನ್ನೆಲ್ಲ ಟಿ ವಿನಲ್ಲಿ ಸ್ಟಾರಾಗಿ ಅಡ್ಮೈರ್ ಮಾಡಿ ನೋಡಿರೋಳು. ಸೊ ಫಾರ್ ಮೀ ಐ ಆಮ್ ಲೈಕ್ ಓಕೆ, ಸೊ ಎವ್ರಿಬಡಿ ಈಸ್ ಆ್ಯಸ್ ಅ ಫ್ಯಾಮಿಲಿ. ಸೊ ಒಂದ್ಸತಿ ಯುವರ್ ಇಯರ್ ನೋ ಮ್ಯಾಟರ್ ವಾಟ್ ಹೌ ಮೆನಿ ಸಿನಿಮಾಸ್ ಮಾಡಿದ್ದೀರಾ, ಏನು ಮಾಡಿದ್ದೀರಾ, ಅದೆಲ್ಲ ಯುವರ್ ಇನ್ ದಿಸ್ ಇಂಡಸ್ಟ್ರಿ ಆ್ಯಂಡ್ ಯುವರ್ ಅ ಪಾರ್ಟ್ ಆಫ್ ಅ ಫ್ಯಾಮಿಲಿ ಅಷ್ಟೇ. ಸೊ ಇಟ್ಸ್ ಗುಡ್. ಓಕೆ. ಇಂಡಸ್ಟ್ರಿಯ ಈಗಿನ ಡೆವಲಪ್ಮೆಂಟ್ಸ್, ಒಂದ್ಸೇಗ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ.
ಈ ಡ್ರಗ್ಸ್ ವಿಚಾರ ಬಂದಾಗ ಯಾಕಂದ್ರೆ ಇಂಡಸ್ಟ್ರಿ ಅಂದ ತಕ್ಷಣ ಅದೇ ಏನು ಇಂಡಸ್ಟ್ರಿ ಅಂದ ತಕ್ಷಣ ಈಗ ಇದು ಡೆವಲಪ್ಮೆಂಟಾ ನಿಮಗೆ? ಸೊ ಅಂದರೆ ಜನಗಳು ನೋಡೋ ರೀತಿ ಆಗಿರ್ಬೋದು ಅಥವಾ ಆ್ಯಕ್ಟರ್ಸ್ ಅಂದ ತಕ್ಷಣ ಇಲ್ಲೊಂದು ಕಡೆ ಈ ಪ್ರತಿಯೊಬ್ಬರ ಮನೇಲಿ ಹೇಳ್ತಾರೆ, ಅಯ್ಯೋ ಇಂಡಸ್ಟ್ರಿಗೆ ಹೋಗ್ಬೇಡಮ್ಮ ಅಥವಾ ಹೋಗ್ಬೇಡಪ್ಪ ಹೀಗಂತೆ ಹಾಗಂತೆ ಅಂದಾಗ ಏನು ಅನಿಸುತ್ತೆ ನಿಮಗೆ? ಸಿ ಐ ಥಿಂಕ್ ಆನೆಸ್ಟ್ಲಿ ಸ್ಪೀಕಿಂಗ್ ದಿಸ್ ಇಸ್ ದೇರ್ ಫ್ರಮ್ ಬಿಫೋರ್. ಈಗ ಡ್ರಗ್ಸ್ ಅನ್ನೋದು ಬಂದಿದೆ, ಬಟ್ ಬಿಫೋರ್ ಬೇರೆ ಬೇರೆ ಇತ್ತು. ಇಂಡಸ್ಟ್ರಿನ ಬೇಡ, ಅಲ್ಲಿ ಜನ ಸರಿ ಇಲ್ವಂತೆ, ಹಂಗೆ ಹಿಂಗೆ ಅಂತ. ಬಟ್ ಐ ಫೀಲ್ ನೀವು ಹೇಗಿರ್ತೀರ ಹಾಗೆ ಜನ ನಿಮ್ಮ ಜೊತೆ ಇರ್ತಾರೆ. ನೀವು ನಗಿದ್ರೆ ಅವರು ವಾಪಸ್ ನಗ್ತಾರೆ, ನೀವು ತಿರ್ಗಿಸ್ಕೊಂಡು ಹೋದರೆ ಅವರು ಮುಖ ತಿರ್ಗಿಸ್ಕೊಂಡು ಹೋಗ್ತಾರೆ. ಸೊ ಇಂಡಸ್ಟ್ರಿ ಇಸ್ ಲೈಕ್ ಅ ಮಿರರ್ ಟು ಯು. ಸೊ ಒಂದು ದೊಡ್ಡ ಕನ್ನಡಿ ಇದ್ದಂಗೆ, ನೀವು ಚೆನ್ನಾಗಿದ್ರೆ ಅವ್ರು ನಿಮ್ಮ ಹತ್ರ ಚೆನ್ನಾಗಿರ್ತಾರೆ ಅಷ್ಟೇ. ಆ್ಯಂಡ್ ಹಿಯರ್ ಇಫ್ ನೀವು ಒಂದು ಪ್ರೊಫೆಷ್ನಲಿಸಮ್ ಅನ್ನೋದನ್ನ ಮೇಂಟೈನ್ ಮಾಡಿದ್ರೆ ಯು ವಿಲ್ ನಾಟ್ ಫೇಸ್ ಎನಿ ಅದರ್ ಪ್ರಾಬ್ಲಮ್. ಆ್ಯಂಡ್ ಐ ಫೀಲ್ ಫ್ರೆಂಡ್ಸ್ ಇಸ್ ಇಂಪಾರ್ಟೆಂಟ್, ಯು ಮೇಕ್ ಗುಡ್ ಫ್ರೆಂಡ್ಸ್, ಬಟ್ ಕಂಪನಿ ಅನ್ನೋದು ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಯಾರ ಸುತ್ತಮುತ್ತಲು ನೀವು ಯಾವ ಥರ ಒಂದು ಕಂಪನಿನ ಜಾಯಿನ್ ಆಗ್ತೀರಾ ಅಥವಾ ಯಾವ ಒಂದು ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ತೀರಾ, ದಟ್ಸ್ ವೆರಿ ಇಂಪಾರ್ಟೆಂಟ್. ಬಟ್ ಅದರಿಂದ ನನಗಂತೂ ಎಫೆಕ್ಟ್ ಆಗಿಲ್ಲ. ಆ್ಯಂಡ್ ನೋಬಡಿ ಎಲ್ಸ್ ಆಲ್ಸೋ. ಅದ್ರ ಎಲ್ಲೋ ಒಂದು ಚಿಕ್ಕ ಇನ್ಸಿಡೆಂಟಿಂದ ಐ ಡೋಂಟ್ ಥಿಂಕ್ ದೇ ಶುಡ್ ಬೈಕಾಟ್ ದ ಹೋಲ್ ಇಂಡಸ್ಟ್ರಿನ ಒಂದು ಗ್ರೂಪ್ ಆಗಿ ಮಾಡಿ ಅದನ್ನು ಟಾರ್ಗೆಟ್ ಮಾಡಬಾರ್ದು. ಇಟ್ಸ್ ನಾಟ್ ರೈಟ್. ಬಿಕಾಸ್ ಹಚ್ಚಂದಲ್ಲಿ ಇದು ನಮ್ಮ ಇಂಡಸ್ಟ್ರಿ ಯಾಕೆ ಅಂದರೆ ಬಿಕಾಸ್ ವಿ ಆರ್ ಎನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ನೀವು ಯಾವುದೇ ಇಂಡಸ್ಟ್ರಿ ತೊಗೊಂಡ್ರು ಅಲ್ಲೂ ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ, ಅಲ್ಲೂ ಫಾಲ್ಟ್ಸ್ ಇರುತ್ತೆ, ಎಲ್ಲನೂ ಇರುತ್ತೆ. ಸೊ ಬಿಕಾಸ್ ವಿ ಆರ್ ಹೈಲೈಟ್, ಇಲ್ಲಿ ತೊಗೊಂಡ್ರೆ ಮಾತಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಮಾತಾಡ್ತಾರೆ ಹೊರತು, ಬಟ್ ಎಲ್ಲ ಇಂಡಸ್ಟ್ರಿಲೂ ಇರುತ್ತೆ, ಎಲ್ಲ ಕಡೆಯೂ ಈ ಸಮಸ್ಯೆ ಇದ್ದೇ ಇರುತ್ತೆ. ಜಸ್ಟ್ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಆ್ಯಂಡ್ ಅಷ್ಟೇ. ಸೂಪರ್ ಸೂಪರ್ ಸೂಪರ್. ರಾಮಾರ್ಜುನ ಬಗ್ಗೆ ಮತ್ತೊಂದು ಪ್ರಶ್ನೆ ಕೇಳಲೇಬೇಕು. ಜನ ಯಾಕೆ ಥಿಯೇಟ್ರಿಗೆ ಬಂದ ಸಿನಿಮಾ ನೋಡಬೇಕು? ಯಾಕಂದರೆ ಫಸ್ಟ್ ಬಿಗ್ಗೆಸ್ಟ್ ರೀಸನ್ ತುಂಬ ದಿವಸ ಆಗಿದೆ ಥಿಯೇಟರ್ಗೆ ಹೋಗಿ. ಸೊ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಬೇಕು. ಇನ್ನೊಂದು ರಾಮಾರ್ಜುನ ಈಸ್ ಅ ಬಿಗ್ ಸಿನಿಮಾ. ತುಂಬ ವಿಜುವಲಿ ತುಂಬ ದೊಡ್ಡ ಸಿನಿಮಾ ಅದು. ತುಂಬ ರಿಚ್ ಆಗಿ ಮಾಡಿದ್ದೀವಿ. ಆ್ಯಂಡ್ ಒಂದು ಸ್ಟೋರಿ ಬೇಸ್, ಇಟ್ಸ್ ಲೈಕ್ ಒಂಥರ ನೀವೇನು ಹಾಲಿವುಡ್ಡು ಏನೊಂದು ಯಾಕೆ ಕ್ವಾಲಿಟಿ ಸಿನಿಮಾ ಇಲ್ಲ, ಇಲ್ಲಿ ಕ್ವಾಲಿಟಿ ಬೇಕು ಅಂದರೆ ಆ ಕ್ವಾಲಿಟಿ ಎಲ್ಲ ಕ್ವಾಲಿಟಿ ಸೇರಿಸಿ ಈ ಸಿನಿಮಾಲಿ ಹಾಕಿದ್ದೀವಿ. ಸೊ ಅದನ್ನು ಥಿಯೇಟ್ರಲ್ಲಿ ನೋಡಿದ್ರೇ ಥಿಯೇಟರ್ ಇಸ್ ಎನ್ ಎಕ್ಸ್ಪೀರಿಯನ್ಸ್. ನೀವು ಮನೇಲಿ ನೋಡೋದಕ್ಕಿಂತ, ಫೋನಲ್ಲಿ ನೋಡೋದಕ್ಕಿಂತ, ಲ್ಯಾಪ್ಟಾಪಲ್ಲಿ ನೋಡೋದಕ್ಕಿಂತ ಥಿಯೇಟರ್ ಇಸ್ ಎನ್ ಎಕ್ಸ್ಪೀರಿಯನ್ಸ್. ಯು ಎಕ್ಸ್ಪೀರಿಯನ್ಸ್ ದ ಮೂವಿ. ಸೊ ಅಲ್ಲಿ ಅವ್ರ ಯಾರಾದರೂ ಹತ್ರ ನಿಮಗೂ ಅಳು ಬರುತ್ತೆ, ಬಟ್ ನಿಮ್ಮ ಮನೇಲಿ ನೋಡಿದ್ರೆ ಆ ಫೀಲ್ ಬರಲ್ಲ. ಸೊ ಡೆಫಿನೆಟ್ಲಿ ರಾಮಾರ್ಜುನ ಇಸ್ ದಟ್ ಕೈಂಡ್ ಆಫ್ ಅ ಮೂವಿ. ನಿಮ್ಮನ್ನ ಅಳಿಸುತ್ತೆ, ನಗಿಸುತ್ತೆ. ಸೊ ಯು ಶುಡ್ ಎಕ್ಸ್ಪೀರಿಯನ್ಸ್ ಇಟ್ ಇನ್ ದ ಥಿಯೇಟರ್. ನಿಶ್ವಿಕ್ ಅವರು ಯಾವ ಜಾನರ್ ಸಿನಿಮಾ ತುಂಬ ಇಷ್ಟಪಡ್ತಿದ್ದಾರೆ? ಗ್ಲಾಮರಸ್ ಇಷ್ಟ ಆಗುತ್ತಾ ಅಥವಾ ಎನಿ ರೋಲ್, ಎನಿ ಕೈಂಡ್ ಆಫ್ ಕ್ಯಾರೆಕ್ಟರ್? ಐ ಆಮ್ ಓಪನ್ ಟು ಎನಿ ರೋಲ್. ಬಟ್ ನನಗೆ ಇಲ್ಲಿವರೆಗೂ ಗರ್ಲ್ ನೆಕ್ಸ್ಟ್ ಡೋರ್, ವೆರಿ ಹೋಮ್ಲಿ, ವೆರಿ ಕ್ಯೂಟ್, ಆ ಥರ ಒಂದು ಕ್ಯಾರೆಕ್ಟರ್ ಬಂದಿದೆ. ಬಟ್ ಐ ಆಮ್ ಓಪನ್ ಟು ಎನಿ ಕೈಂಡ್ ಆಫ್ ರೋಲ್. ಬಟ್ ನನಗೆ ಜಾನ್ರಾ ಅಂತ ಬಂದರೆ ಐ ಲೈಕ್ ಕಾಮಿಡಿ, ಲೈಕ್ ರೊಮ್ಯಾಂಟಿಕ್ ಕಾಮಿಡಿ ಇಷ್ಟ. ಅದೇ ಯಾವ ಥರ ಸಿನಿಮಾ ನೀವು ಮಾಡಬೇಕು ಅನ್ನೋ ಆಸೆ ಇದೆ ಈ ಲೈಫಲ್ಲಿ? ಸಿಕ್ಕರೆ ಈ ಥರ ಒಂದು ಅವಕಾಶ ಸಿಗಬೇಕು ಅಂದರೆ ಈ ಶರಣ್ ಅವ್ರು ಆ್ಯಕ್ಟ್ ಮಾಡೋ ಆ ಒಂದು ಜಾನರ್ ಏನಿದೆಯೋ, ಸೊ ಆ ಥರದ್ದು ಇಷ್ಟ. ಡೆಫಿನೆಟ್ಲಿ ಇಟ್ಸ್ ಸೋ ಕ್ಯೂಟ್. ಲೈಕ್ ನನಗಂತೂ ಲೈಕ್ ಗಣೇಶ್ ಸರ್, ಶರಣ್ ಸರ್, ಇವ್ರದೆಲ್ಲ ಒಂದು ದೇರ್ ಲವ್ ಸ್ಟೋರಿ. ಅಂದರೆ ಈ ಆ್ಯಕ್ಷನ್ ಸಿನಿಮಾಸಲ್ಲಿ ಏನಾಗುತ್ತೆ ಅಂದರೆ ಹೀರೋಯಿನ್ನೇ ಸೇವ್ ಮಾಡ್ತಾ ಇರ್ತಾರೆ. ಐ ಆಮ್ ಲೈಕ್ ಓಕೆ, ಪ್ರೀತಿ ಅಲ್ಲಿ ಮಾಡೋದು. ಸೊ ಐ ಆಮ್ ಲೈಕ್ ದೇ ಶುಡ್ ಬಿ ಲವ್ ಸ್ಟೋರಿ ವೇರ್ ದ ಹೀರೋಯಿನ್ ಇಸ್ ಟ್ರಾವೆಲಿಂಗ್ ವಿತ್ ದ ಹೀರೋ. ಸೊ ಹೀರೋಯಿನ್ ಸಿನಿಮಾ ಥ್ರೂ ಔಟ್ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಹೀರೋಯಿನ್ ಯಾವುದೋ ಒಂದು ಪಾರ್ಟಲ್ಲಿ ಬಂದು ಹೋಗೋದಲ್ಲ. ಸೊ ಇಡೀ ಸಿನಿಮಾ ಟ್ರಾವೆಲ್ ಮಾಡಬೇಕು ಆ್ಯಂಡ್ ಫನ್ ಇರಬೇಕು, ಜನ ನೋಡೋರು ನಕ್ಕಿ ಹೋಗಬೇಕು. ಸೊ ಆ ಥರ ಒಂದು ಸಿನಿಮಾ ಮಾಡಬೇಕು. ಇಂಡಸ್ಟ್ರಿ ಬೆಸ್ಟ್ ಫ್ರೆಂಡ್ಸ್ ಯಾರಿದ್ದಾರೆ ನಿಶ್ವಿಕ್ ಅವರಿಗೆ? ನನ್ನ ಕೆಲಸ ಮಾಡಿರೋರು ಎಲ್ಲರೂ ನನ್ನ ಬೆಸ್ಟ್ ಫ್ರೆಂಡ್ಸ್ ಡೆಫಿನೆಟ್ಲಿ. ಬಿಕಾಸ್ ನಾನು ಮಾಡಿರೋ ಸಿನಿಮಾ ಎಲ್ಲರೂ ಮಿನಿಮಮ್ ಒಂದು ವರ್ಷ ವರ್ಕ್ ಮಾಡಿದ್ದೀನಿ. 1 ವರ್ಷ ಆದಮೇಲೆ ನಾನು ಅವ್ರ ಫ್ರೆಂಡ್ ಅಲ್ಲ ಅಂದರೆ ಇಟ್ಸ್ ನಾಟ್ ಫೇರ್. ಸೊ ಎವ್ರಿಬಡಿ ಐ ವರ್ಕ್ ವಿತ್ ಆರ್ ಲೈಕ್ ರಿಯಲಿ ಗುಡ್ ಫ್ರೆಂಡ್ಸ್. ಫ್ರೀ ಇದ್ದಾಗ ಏನು ಮಾಡ್ತೀರಿ ನಿಶ್ವಿಕ್ ಅವರು? ನಿದ್ದೆ ಮಾಡ್ತೀನಿ. ಐ ಸ್ಲೀಪ್ ಅ ಲಾಟ್. ನಾನು ಇದನ್ನು ಜೆಂಟಲ್ಮೆನ್ ಸಿನಿಮಾಲಿ ಪ್ರಮೋಷನ್ ಆಗೇ ಇಟ್ಕೊಂಡ್ಬಿಟ್ಟಿದ್ರು ನಮ್ಮ ಡೈರೆಕ್ಟರು ಮತ್ತು ಪ್ರಜ್ವಲ್ ಸರು. ನಾನು ಸಿನಿಮಾ ಮಲ್ಕೊತೀನಿ, ನಮ್ಮ ಹೀರೋಯಿನ್ನು ಸೆಟ್ಟಲ್ಲೂ ಮಲ್ಕೊತಾರೆ, ಇಂಟರ್ವ್ಯೂ ಮಿಡಲಲ್ಲೂ ಮಲ್ಕೊತಾರೆ ಅಂತ. ಸೊ ಫ್ರೀ ಆಗಿದ್ದಾಗ ಜನ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ, ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ನಿಮ್ಮನ್ನು ಬ್ಲೆಸ್ ಮಾಡಿದ್ದಾರೆ. ಏನು ಹೇಳ್ತೀರಿ ಇಂಡಸ್ಟ್ರಿ ಬಂದಿಷ್ಟು ವರ್ಷ ನೀವು ವೆರಿ ಶಾರ್ಟ್ ಟೈಮಲ್ಲಿ? ನಿಶ್ವಿಕ್ ಅಂದರೆ ಎಲ್ರಿಗೂ ಕೂಡ ಇಷ್ಟ, ನಿಶ್ವಿಕ್ ಅಂದರೆ ಎಲ್ರಿಗೂ ಕೂಡ ನಿಮ್ಮ ಆ್ಯಕ್ಟಿಂಗ್ ಇಷ್ಟ ಆಗುತ್ತೆ. ಏನು ಹೇಳ್ತೀರಿ ಫ್ಯಾನ್ಸ್ಗಳಿಗೆ ಅಥವಾ ವೀಕ್ಷಕರಿಗೆ? ಐ ಆಮ್ ಲೈಕ್ ಆ್ಯಕ್ಚುಲಿ ನಾವು ಎಷ್ಟೇ ಹೇಳಿದ್ರು ಅದು ಕಮ್ಮಿನೇ. ಅವ್ರು ಕೊಡೋ ಪ್ರೀತಿಗೆ ಎವ್ರಿ ಡೇ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಮಿನಿಮಮ್ ಒಂದು 20-40 ಸ್ಟೇಟಸ್ಗಳಿರುತ್ತೆ ಆ್ಯಂಡ್ ಒಂದು 20-30 ಮೆಸೇಜ್ಗಳಿರುತ್ತೆ ಮಿನಿಮಮ್. ಸೊ
ಅಷ್ಟು ಟೈಮ್ ತೊಗೊಂಡು ಅವರು ಅದನ್ನು ಲೈಕ್ ಮಾಡಿ ಮೆಸೇಜ್ ಮಾಡಿ ನಮಗೆ ಅಂತ ಒಂದು ಕಳಿಸ್ತಾರೆ ಅಂದರೆ ಆ ಒಂದು ಅವ್ರು ಕೊಡೋ ಒಂದು ಟೈಮ್ಗೆ ನಾವು ಎಷ್ಟು ಮಾತಾಡಿದ್ರೂ ಸಾಲದು. ಸೊ ಐ ಥಿಂಕ್ ಫಾರ್ ಎವರ್ ನಾವು ಮಾಡೋ ಕೆಲಸದ ಮೇಲೆ ಅವ್ರಿಗೆ ನಮ್ಮ ಥ್ಯಾಂಕ್ ಯೂನ ರಿಟರ್ನ್ ಮಾಡ್ಬೋದು. ಸೊ ಇಡೀ ಕರ್ನಾಟಕ ಜನತೆಗೆ ಅಲ್ಸೆ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಕ್ಕೆ ನನ್ನ. ಆ್ಯಂಡ್ ಇನ್ನೊಂದು ನನ್ನ ಫ್ಯಾನ್ ಪೇಜ್ನ ಕ್ರಿಯೇಟ್ ಮಾಡಿರೋರಾಗಿರ್ಬೋದು ಅಥವಾ ನನ್ನ ಫಾಲೋವರ್ಸ್ ಆಗಿರ್ಬೋದು, ದೇ ವೆರಿ ಸ್ವೀಟ್. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ, ಎಷ್ಟು ಐ ಮೀನ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್. ಸ್ಪೆಂಡ್ ಮಾಡ್ತಾರೆ ಎಕ್ಸಾಕ್ಟ್ಲಿ. ಇವಾಗ ನಾನೇ ಒಂದು ರೆಡಿ ಆಗಿದೆ, ಒಂದು ವಿಡಿಯೋ ಮಾಡೋಣ ಅಂದರೆ ಐ ಬಿ ಲೈಕ್ ಓಕೆ ಬಿಡು ಆಗಲ್ಲ, ಅಷ್ಟು ಟೈಮ್ ಇಲ್ಲ ಅಂತ. ಬಟ್ ಅವರು ಇನ್ನೊಬ್ರು ಯಾರೋ ಫೋಟೋಸ್ ತೊಗೊಂಡು ಅದನ್ನು ಎಡಿಟ್ ಮಾಡಿಕೊಂಡು ಐ ಆಮ್ ಲೈಕ್ ಓ ಮೈ ಗಾಡ್, ದಟ್ ಟೇಕ್ಸ್ ಅ ಲಾಟ್ ಆಫ್ ಪೇಷನ್ಸ್, ತುಂಬಾ ಟೈಮ್ ಕನ್ಸ್ಯೂಮಿಂಗ್. ಸೊ ಆ ಪ್ರೆಷಸ್ ಟೈಮ್ನ ನಮ್ಮ ಮೇಲೆ ಹಾಕ್ತೀರಾ. ಸೊ ಥ್ಯಾಂಕ್ ಯು ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ನಿಶ್ವಿಕ್ ಅವರೇ, ನಮ್ಮ ಜೊತೆಗೆ ನಾನು ಶೋನಲ್ಲಿ ಜಾಯ್ನ್ ಆಗಿದ್ದಕ್ಕೆ. ತಾವು ಕಂಡಂಥ ಎಲ್ಲ ಕನಸುಗಳು ಕೂಡ ನನಸಾಗಲಿ, ಇನ್ನೂ ಹಲವು ಸಿನಿಮಾಗಳು ನಿಮ್ಮನ್ನು ಹುಡ್ಕೊಂಡು ಬರಲಿ, ಕನ್ನಡ ಚಿತ್ರರಂಗವನ್ನು ತಾವು ಆಳಬೇಕು, ಆ ಮಟ್ಟಿಗೆ ತಾವು ಬೆಳೀರಿ ಎಂದು ನಾನು ಪ್ರೀತಿಯಿಂದ ಹಾರೈಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಈ ಕ್ಷಣದ ಕಂಟೆಂಟ್. ಇನ್ನಷ್ಟು ಕಂಟೆಂಟ್ಗಾಗಿ ಫಾಲೋ ಮಾಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.